ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಯನ್ನು ಸಲ್ಲಿಸ್ತಾ ಅದನ್ನೇ ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರು ನೆನಪು ಮಾಡ್ತೀರಾ ದಯವಿಟ್ಟು? ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದ್ರು? ಮರೆತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಾತನ್ನು, ಅಂದರೆ ದೇವರ ಮಾತುಗಳನ್ನು ನಾವು ಕೈಕೊಂಡು ನಡೆಯುವಾಗ ಬರುವಂಥ ಆಶೀರ್ವಾದಗಳು ಯಾವ್ಯಾವಿದ್ದಾವೆ ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ದೇವರ ಮಾತನ್ನು ಕೇಳುವಾಗ ನಮಗಿರುವಂಥ ಅನಾರೋಗ್ಯ ಹೊರಟು ಹೋಗಿ ಏನು ಬರುತ್ತೆ? ಆರೋಗ್ಯ ಬರುತ್ತೆ. ಹಲ್ಲೆಲೂಯಾ. ಎರಡನೇದಾಗಿ ದೇವರ ಮಾತನ್ನು ಕೇಳುವಾಗ ನಾವು ನೋಡಿದಂಥವರಾಗಿದ್ದೇವೆ, ಆ ಒಂದು ಕೇಡು ಯಾವುದಿರುತ್ತೋ ಅದನ್ನು ದೇವರು ಏನು ಮಾಡ್ತಾನೆ? ತೆಗೆದುಹಾಕ್ತಾನೆ. ಸಮಸ್ಯೆಯನ್ನು ಏನು ಮಾಡ್ತಾನೆ? ವಿಭಾಗ ಮಾಡ್ತಾನೆ ಎಂಬುದಾಗಿ ನಾವು ನೋಡಿದಂಥವರಾಗಿದ್ದೇವೆ. ದೇವರ ಮಾತನ್ನು ಕೇಳುವಾಗ ಐಶ್ವರ್ಯವನ್ನು ಅಬ್ರಹಾಮನು ಹೊಂದಿಕೊಂಡ ಎಂಬುದಾಗಿ ನಾವು ನೋಡಿದಂಥವರಾಗಿದ್ದೇವೆ. ನಾಲ್ಕನೇದಾಗಿ ನಾವು ನೋಡಿದ್ದೇವೆ ಓದುವಾರ, ಏನ್ರಿ? ದೇವರ ಮಾತನ್ನು ಕೇಳುವಾಗ ಬೇರ್ಪಡದಂಥ ಭಾಗ ಅದು ಯಾವುದಾಗಿದೆ? ದೇವರ ಒಂದು ವಾಕ್ಯ. ಅಂದರೆ ವಾಕ್ಯ ಅಂದರೆ ಯಾರು? ಯೇಸು ಕ್ರಿಸ್ತನು. ಆ ದೇವರನ್ನು ನಾವು ಹೊಂದಿಕೊಂಡವರಾಗಿರಬೇಕಾದ್ರೆ ಈಗ ನಾವು ಭಾರತ ದೇಶಕ್ಕೆ ಸಂಬಂಧಪಟ್ಟಂಥವ್ರು ಯಾವ ರೀತಿಯಾಗಿದ್ದೇವೆ ಅದೇ ರೀತಿಯಾಗಿ ನಾವು ಯಾವುದಕ್ಕೆ ಸಂಬಂಧಪಟ್ಟಂಥವರಾಗಿರ್ತೇವೆ? ಪರಲೋಕಕ್ಕೆ ಸಂಬಂಧಪಟ್ಟಂಥವರಾಗಿರ್ತೇವೆ. ಪರಲೋಕಕ್ಕೆ ಸಂಬಂಧಪಟ್ಟಂಥವರು ಈ ಕಾಲ ಗತಿಸಿ ಹೋದ ಮೇಲೆ ಅವರು ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ ಸೇರಿಸಲ್ಪಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮಾರ್ಥಳು, ಮರಿಯಳು ಮತ್ತು ಲಾಜರನ ಕುಟುಂಬಕ್ಕೆ ಯೇಸು ಕ್ರಿಸ್ತನು ಹೋದಂಥ ಸಂದರ್ಭದಲ್ಲಿ ಅಕ್ಕಳಾದಂಥ ಮಾರ್ಥ ಗಡಿಬಿಡಿ ಮಾಡಿದ್ಲು, ಸಮಸ್ಯೆ ಚಿಂತೆಯಲ್ಲಿದ್ಲು. ಆದರೆ ಸ್ವಾಮಿಯವರ ಮಾತನ್ನು ಕೇಳುವುದಕ್ಕೆ ಆಕೆ ಏನು ಮಾಡಲಿಲ್ಲ? ಆತನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಕೇಳಲಿಲ್ಲ. ಆದರೆ ವಾಕ್ಯ ಹೇಳ್ತಾ ಇದೆ, ಮರಿಯಳು ಕೇಳಿದ್ಲು, ಮರಿಯಳು ಬೇರ್ಪಡದ ಆ ಭಾಗವನ್ನು, ಆಶೀರ್ವಾದವನ್ನು ಹೊಂದಿಕೊಂಡ್ಲು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಒಂದು 5ನೇ ಅಂಶವನ್ನು ನಾವು ನೋಡೋಣ. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 33ನೇ ವಾಕ್ಯ. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಮಾತನ್ನು ಕೇಳುವಾಗ ದೇವರು ಏನು ಕೊಡ್ತಾನೆ? ಸುರಕ್ಷಿತತೆಯನ್ನು ಅನುಗ್ರಹ ಮಾಡ್ತಾನೆ. ದೇವರ ಮಾತನ್ನು ಕೇಳುವಾಗ ಯಾವ ಕೇಡಿಗೂ ಭಯಪಡುವಂಥ ಆ ಒಂದು ಸಂಗತಿಗಳು, ಆ ಒಂದು ಭಯದ ಆತ್ಮವನ್ನು ಉಳ್ಳವರಾಗಿ ನಾವು ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರೇರಿಯಲ್ಲಿ ಸತ್ಯವೇದ ಹೇಳ್ತಾ ಇದೆ, ದೇವರ ಮಾತನ್ನು ಕೇಳುವಂಥವ್ರು ಏನಾಗಿರ್ತಾರೆ? ಸ್ವಸ್ಥವಾಗಿರುತ್ತಾ. ಸ್ವಸ್ಥತೆ ಅಂದರೆ ಕೇವಲ ಆರೋಗ್ಯ ಎಂಬುದಾಗಿ ನೀವು ನೆನೆಸಬೇಡ್ರಿ. ಹಲ್ಲೆಲೂಯಾ. ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದ ಕಾರಣಕ್ಕಾಗಿ ಎಕನಾಮಿಕ್ಸಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ, ಇಂಡಸ್ಟ್ರಿಯಲ್ ಸಬ್ಜೆಕ್ಟ್ ಅಂತೇಳಿ. ಹಲ್ಲೆಲೂಯಾ. ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯ. ಅಲ್ಲಿ ಒಂದು ಅಂಶ ಇರುತ್ತೆ, ಏನಂತೇಳಿ? ಇಂಡಸ್ಟ್ರಿ ಸಿಕ್ನೆಸ್, ಅಂದರೆ ಅಸ್ವಸ್ಥತೆ, ಅನಾರೋಗ್ಯಕ್ಕೆ ಒಳಗಾಗಿರ್ತಕ್ಕಂಥ ಕೈಗಾರಿಕೆಗಳು. ಅಂದರೆ ಅದಕ್ಕೇನು ಜ್ವರ ಬಂದಿರಲ್ಲ. ಹಲ್ಲೆಲೂಯಾ. ಅಂದರೆ ಈ ಇಂಡಸ್ಟ್ರಿ ಅಂದ್ರೆ ಏನ್ರಿ? ಕೈಗಾರಿಕೆಗಳು ಗೊತ್ತಲ್ಲ, ಮಿಷನ್ಗಳು, ಭತ್ತದ್ದು ಏನಂತೀವಿ? ರೈಸ್ ಮಿಲ್ಗಳು ಮತ್ತು ಬೇರೆ ಬೇರೆ ಕೈಗಾರಿಕೆಗಳು, ಸಕ್ಕರೆಯನ್ನು ಉತ್ಪಾದನೆ ಮಾಡುವಂಥ ಕೈಗಾರಿಕೆಗಳು, ಬೇರೆ ಬೇರೆ ಎಲ್ಲ ಕೈಗಾರಿಕೆಗಳಿಗೆ, ಕೆಲವೊಂದು ಕೈಗಾರಿಕೆಗಳಿಗೆ ಏನಂತ ಹೇಳಿ ಕರೀತಾರೆ? ಸಿಕ್ನೆಸ್. ಅಂದ್ರೆ ಏನ್ರಿ? ಅನಾರೋಗ್ಯ. ಅವು ಏನಾಗಿದ್ದಾವೆ? ಅಸ್ವಸ್ಥತೆಗೆ ಒಳಗಾಗಿದ್ದಾವೆ. ಅಂದರೆ ಏನರ್ಥ? ಅವು ಅಭಿವೃದ್ಧಿ ಹೊಂದಲಾರದ ಸ್ಥಿತಿಯಲ್ಲಿ ಇದ್ದಾವೆ. ಯಾವುದೋ ವಿಷಯದಲ್ಲಿ ಅವರು ಉನ್ನತವಾಗಿರ್ತಕ್ಕಂಥ ಸ್ಥಿತಿಗೆ ಅವರು ಹೋಗ್ತಾ ಇಲ್ಲ. ಅದಕ್ಕೆ ಏನಂತ ಕರೀತಾರೆ? ಸಿಕ್ನೆಸ್ ಎಂಬುದಾಗಿ ಕರೀತಾರೆ. ಪ್ರೇರೆ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಮಾತಿಗೆ ಕಿವಿಗೊಡುವಂಥವ್ರು ಏನಾಗಿರ್ತಾರಂತೆ? ಸ್ವಸ್ಥ ಚಿತ್ತರಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಏನು ಮಾಡ್ತಾರೆ? ಸುರಕ್ಷಿತನಾಗಿರುವನು ಎಂಬುದೇ. ಹಲ್ಲೆಲೂಯಾ. ದೇವರು ನಮಗೆ ಸುರಕ್ಷಿತತೆಯನ್ನು ಅನುಗ್ರಹ ಮಾಡ್ತಾರೆ. ಹಲ್ಲೆಲೂಯಾ. ಯಾವ ಕೇಡಿಗೂ ಭಯಪಡುವಂಥ ಅವಶ್ಯಕತೆ ದೇವರ ಮಾತನ್ನು ಕೈಕೊಂಡು ನಡೆಯುವಂಥವರಿಗೆ ಇರೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಮಾತಿಗೆ ಕಿವಿಗೊಡುವಾಗ ನಮ್ಮ ಜೀವಿತ ಸುರಕ್ಷಿತತೆಯನ್ನು ಉಳ್ಳವರಾಗಿ ನಾವು ಇರ್ತೀವಿ. ಪ್ರೇರೆ, ಈ ಲೋಕದಲ್ಲಿ ಎಲ್ಲವೂ ಕೂಡ ಅನಿಶ್ಚಿತ, ಯಾವುದು ಕೂಡ ನಿಶ್ಚಿತ
ಅಲ್ವೇ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಲೋಕದಲ್ಲಿ ಸುರಕ್ಷಿತತೆಯನ್ನು ಒದಗಿಸಿಕೊಡುವಂಥ ಆತನು ದೇವರು ಮಾತ್ರ ಆಗಿರ್ತಾನೆ. ಆತನ ವಾಕ್ಯ ಹೇಳುತ್ತದೆ, ನಾನು ನಿನ್ನನ್ನು ಕಾಯುವುದಕ್ಕಾಗಿ ದೂತರನ್ನು ನಿನಗೆ ನೇಮಕ ಮಾಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳುತ್ತದೆ ಪ್ರಿಯರೇ, ಆತನು ತನ್ನ ಮಕ್ಕಳಿಗಾಗಿ, ತನ್ನ ಭಕ್ತರಿಗಾಗಿ ದೂತರನ್ನು ಏನು ಮಾಡಿದಾನೆ? ಕಾಯುವುದಕ್ಕಾಗಿ, ಸುರಕ್ಷಿತತೆಯನ್ನು ಒದಗಿಸಿಕೊಡುವುದಕ್ಕಾಗಿ ಇಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಮಾತನ್ನು ಕೇಳುವಾಗ ದೇವರು ನಿಮ್ಮನ್ನು ಕಾಪಾಡುವವನಾಗಿರ್ತಾನೆ, ನಿಮಗೆ ಸುರಕ್ಷತೆಯನ್ನು ಒದಗಿಸಿ ಕೊಡುವವನಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ದೇವರ ಮಾತನ್ನು ಕೇಳಿದಂಥ ಯೌವನಸ್ಥರು ಯಾವ ರೀತಿಯಾಗಿ ಭಯ ಪಡಲಾರದೆ ಸುರಕ್ಷತೆಯನ್ನು ಅನುಭವಿಸಿದರು ಎಂಬುದಾಗಿ ನಾವು ನೋಡೋಣ. ದಾನಿಯೇಲನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ, ದ ಬುಕ್ ಆಫ್ ಡ್ಯಾನಿಯಲ್, ಚಾಪ್ಟರ್ 3 ವರ್ಸ್ 17, 17ನೇ ವಚನದಿಂದ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನ ಬಿಡಿಸುವನು. ಚಿತ್ತವಿಲ್ಲದೆ ಇದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದುತ್ತರ ಕೊಟ್ಟರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವಂಥ ಮೂವರು ಒಂದೇ ವಾರಿಗೆಯ ಗೆಳೆಯರು, ಸ್ನೇಹಿತರು ಪ್ರಿಯರೇ. ಹಲ್ಲೆಲೂಯಾ, ಅವರನ್ನ ಏನು ಮಾಡಿದಾರಂದರೆ, ಅರಸನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರನು ಆತನು ಏನು ಮಾಡಿದ್ದಾನೆ, ಬಾಬೆಲ್ ಎನ್ನುವಂಥ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ, ಆ ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯಕ್ಕೆ ಅನೇಕ ಬಿಟ್ಟಿ ಕೆಲಸ ಮಾಡುವಂಥ ಯೌವನಸ್ಥರನ್ನು ಏನು ಮಾಡಿದ್ದಾನೆ, ಹಿಡ್ಕೊಂಡು ಬಂದಿದ್ದಾನೆ. ಈ ಒಂದು ಇಸ್ರಾಯೇಲ್ ದೇಶಕ್ಕೆ ಹೋದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥದ್ದನ್ನು ಆತ ಗೆದ್ದುಕೊಂಡು ಅಲ್ಲಿರುವಂಥ ಯೌವನಸ್ಥ ಮಕ್ಕಳನ್ನು ಏನು ಮಾಡಿದಾನ್ರಿ, ಕರೆದುಕೊಂಡು ಎಲ್ಲಿಗೆ ಬಂದಿದ್ದಾನೆ? ತನ್ನ ರಾಜ್ಯಕ್ಕೆ ಬಂದಿದ್ದಾನೆ, ಬಾಬೆಲಿಗೆ ಬಂದಿದ್ದಾನೆ. ಹಲ್ಲೆಲೂಯಾ. ಈ ಒಂದು ತಿಮ್ಮಾಪುರ ಏನು ಅನ್ಕೊಳ್ಳೋಣ, ಇಸ್ರಾಯೇಲ್ ದೇಶ ಅನ್ಕೊಳ್ಳೋಣ. ಪಕ್ಕದಲ್ಲಿರ್ತಕ್ಕಂಥ 5 ನಂಬರ್ ಕ್ಯಾಂಪ್ ಏನು ಅನ್ಕೊಳ್ಳೋಣ, ಬಾಬೆಲ್ ಅನ್ಕೊಳ್ಳೋಣ. ಹಲ್ಲೆಲೂಯಾ, ನಿಮ್ಗೆ ಅರ್ಥ ಆಗೋದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬಾಬೆಲ್ ಎನ್ನುವಂಥ ಸಾಮ್ರಾಜ್ಯದಲ್ಲಿ ಒಬ್ಬ ದೊಡ್ಡ ಅರಸ ಇದ್ದಾನೆ. ಅವನ ಹೆಸರೇನು? ನೆಬೂಕದ್ನೆಚ್ಚರ್. ಭಾಳ ದುಷ್ಟ, ಕೋಪಿಷ್ಟ, ಭಯಂಕರವಾಗಿರ್ತಕ್ಕಂಥ ಪರಾಕ್ರಮಶಾಲಿ, ಭಯಂಕರವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ರಾಜ್ಯಗಳನ್ನು ಗೆದ್ದುಕೊಳ್ಳುವಂಥ ಒಬ್ಬ ಶೂರನಾಗಿದ್ದಾನೆ. ಅವನೆಲ್ಲಿದ್ದಾನೆ? ಆ ಬಾಬೆಲ್ ಎನ್ನುವಂಥ ದೇಶದಲ್ಲಿ ತನ್ನ ಸಂಸ್ಥಾಪನೆಯನ್ನು, ಅರಮನೆಗಳನ್ನು ಕಟ್ಟಿಕೊಂಡು ಏನು ಮಾಡಿದಾನ್ರಿ, ಇದ್ದಾನೆ. ಅವನು ದಂಡೆತ್ತಿ ಎಲ್ಲಿಗೆ ಬಂದ? ಇಲ್ಲಿಗೆ ಬಂದ, ಇಸ್ರಾಯೇಲ್ ದೇಶಕ್ಕೆ. ಹಲ್ಲೆಲೂಯಾ. ಇಸ್ರಾಯೇಲ್ ದೇಶಕ್ಕೆ ಬಂದಂಥ ಸಮಯದಲ್ಲಿ ಈ ಇಸ್ರಾಯೇಲ್ ದೇಶವನ್ನು ಆತನ ಏನು ಮಾಡ್ತಾನೆ, ಅರಸನನ್ನು, ಸೈನಿಕರನ್ನು ಏನು ಮಾಡ್ತಾನೆ, ಸೋಲಿಸಿ ಇಲ್ಲಿರ್ತಕ್ಕಂಥ ಹಣವನ್ನು, ದೇವಾಲಯಕ್ಕೆ ಹೋಗಿ ದೇವಾಲಯದಲ್ಲಿರ್ತಕ್ಕಂಥ ಹಣವೆಲ್ಲವನ್ನು ದೋಚ್ಕೊಂಡು ಎಲ್ಲಿಗೆ ಹೋಗ್ಬಿಡ್ತಾನೆ, ತನ್ನ ದೇಶಕ್ಕೆ ಹೊರಟು ಹೋಗ್ತಾ ಇರಬೇಕಾದ್ರೆ ಅನೇಕ ಯೌವನಸ್ಥರನ್ನು ಏನು ಮಾಡ್ತಾನೆ, ತನ್ನ ಸಂಗಡ ಕೆಲಸ ಮಾಡುವುದಕ್ಕೆ ಅನುಕೂಲವಾಗಿರ್ತಾರಂತೇಳಿ ಕರ್ಕೊಂಡು ಹೋಗ್ತಾನೆ. ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಹುಡುಗರನ್ನ ಇಟ್ಕೊಂಡ್ರೆ ಅವ್ರಿಗೆ ಒಳ್ಳೆಯ ಜ್ಞಾನವನ್ನು ನಾನು ಕೊಟ್ಟರೆ ಮುಂದೆ ನನ್ನ ಸಾಮ್ರಾಜ್ಯ ಇನ್ನೂ ವಿಸ್ತರಣೆ ಆಗುತ್ತೆ ಎನ್ನುವಂಥ ಉದ್ದೇಶದಿಂದ ಏನು ಮಾಡ್ತಾನ್ರಿ, ಆ ಯೌವನಸ್ಥರನ್ನು ಕರ್ಕೊಂಡು ಹೋಗ್ತಾನೆ. 12 ವರ್ಷ, 13 ವರ್ಷ, 14 ವರ್ಷ ಇರ್ತಕ್ಕಂಥ ಹುಡುಗರನ್ನು ಏನು ಮಾಡ್ತಾನೆ, ಸುಮಾರು 10,000 ಜನರು. ಎಷ್ಟು ಜನರಂತೆ? 10,000 ಮಕ್ಕಳನ್ನು ಏನು ಮಾಡ್ತಾನೆ, ಕರೆದುಕೊಂಡು ಹೋಗ್ತಾನೆ ಪ್ರೇರ. ಅದರಲ್ಲಿ 4 ಯೌವನಸ್ಥರ ಕುರಿತಾಗಿ ಮಾತ್ರ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವ್ರ ಹೆಸರು ಏನಾಗಿದೆ? ಶಾದ್ರಕ್, ಮೇಷಕ್, ಅಬೇದ್ನೆಗೋ ಮತ್ತು ದಾನಿಯೇಲ. ಹಲ್ಲೆಲೂಯಾ. ಈತನು ಕರೆದುಕೊಂಡು ಹೋದ ಮೇಲೆ ಆತನು ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ಥಳವನ್ನು ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಆ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳ, ನೀವು ಹಾಸ್ಟೆಲ್ ಅಂದ್ಕೊಳ್ರಿ. 10,000 ಹುಡುಗರು ನೆಲ್ಲಿಟ್ರ ಒಂದು ಹಾಸ್ಟೆಲಲ್ಲಿ ಇಟ್ಟಿದ್ದಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಎಲ್ಲ ಒದಗಿಸಿ ಕೊಡ್ತಾ ಇದ್ದಾರೆ, ಬೇಕಾಗಿರುವಂಥದ್ದೆಲ್ಲ ಒದಗಿಸಿ ಕೊಡ್ತಾ ಇದ್ದಾರೆ. ಮತ್ತು ಅವರಿಗೆ ಪಾಠಗಳನ್ನು ಕೂಡ ಹೇಳಿಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಹೆಂಗಿರಬೇಕು ಅಂತೇಳಿ ಎಲ್ಲವುಗಳನ್ನು ಏನು ಮಾಡ್ತಾ ಇದ್ದಾರೆ, ಹೇಳಿಕೊಡುವುದಕ್ಕಾಗಿ ಎಲ್ಲವುಗಳನ್ನು ಅವರಿಗೆ ಸಂಪೂರ್ಣವಾಗಿ ಆತನ ರಾಜ್ಯ ಮುಂದುವರಿಬೇಕಾದ್ರೆ ಈ ಮಕ್ಕಳು ವಿದ್ಯಾವಂತರು, ಬುದ್ಧಿವಂತರಾದರೆ ಮುಂದೆ ನನ್ನ ರಾಜ್ಯ ವಿಸ್ತರಣೆ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಅವ್ರನ್ನೇನು ಮಾಡಿದಾನ್ರಿ, ಬಿಟ್ಟು ಹಿಡ್ಕೊಂಡು ಹೋಗಿದ್ದಾನೆ. ಹಲ್ಲೆಲೂಯಾ. ಹೋದಂಥ ಸಮಯದಲ್ಲಿ ಅಲ್ಲಿ ಒಂದು ವಿಷಯ ನಡೀತಾ ಇದೆ.
ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದಾನಿಯೇಲ ಮತ್ತು ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಏನಂತ ಹೇಳಿ, ವಿಗ್ರಹಕ್ಕೆ ನೈವೇದ್ಯ ಮಾಡಿರ್ತಕ್ಕಂಥ ಆಹಾರವನ್ನು ನಾವು ಉಣ್ಣೋದಿಲ್ಲ, ಆ ಒಂದು ಹಂದಿ ಮಾಂಸವನ್ನು ನಾವು ತಿನ್ನೋದಿಲ್ಲ, ದೇವರ ದೃಷ್ಟಿಯಲ್ಲಿ ಅದು ಅಶುದ್ಧವಾಗಿದೆ, ದೇವರ ಮಾತನ್ನು ನಾವು ಕೇಳುವವರು ಕೈಕೊಂಡು ನಡೆಯುವವರಾಗಿದೆ ಎಂಬುದಾಗಿ ಅದನ್ನು ಕೈಕೊಂಡು ನಡೆದಾಗ ದೇವರು ಅದ್ಭುತವಾಗಿ ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ಯೌವನಸ್ಥರಿಗಿಂತಲೂ 10 ಪಟ್ಟು ಜ್ಞಾನವುಳ್ಳವರಾಗಿ ಏನು ಮಾಡಿದ್ರಂತೆ ಈ ಮಕ್ಕಳು ಕಂಡು ಬಂದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 20ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡು ಬಂದರು. ಹಲ್ಲೆಲೂಯಾ. ಎಷ್ಟರಷ್ಟು ರೀ? 10ರಷ್ಟು ನಿಪುಣತೆಯನ್ನು ಜ್ಞಾನವುಳ್ಳವರಾಗಿ 4 ಜನ ಯೌವನಸ್ಥರು ಏನು ಮಾಡಿದ್ರಂತೆ? ಕಂಡು ಬಂದರು ಎಂಬುದಾಗಿ ಹೇಳುತ್ತೆ. ಹಲ್ಲೆಲೂಯಾ. ಅದು ಮೊದಲನೇದು ಒಂದು ಅಧ್ಯಾಯ. 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ರಾಜನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನ ಅರ್ಥವನ್ನು ಹೇಳುವುದಕ್ಕೆ ಯಾರಿಂದಲೂ ಕೂಡ ಆಗೋದಿಲ್ಲ. ಆ ಸಮಯದಲ್ಲಿ ರಾಜನು ಕನಸಿನ ಅರ್ಥವನ್ನು ಹೇಳು ಎಂಬುದಾಗಿ ಹೇಳಿದಾಗ ಅವ್ರು ಯಾರು ಕೂಡ ಹೇಳಲ್ಲ. ಅವಾಗ ಯಾರು ಹೇಳ್ತಾರೆ? ದಾನಿಯೇಲನು ಮಾತ್ರ ಹೇಳ್ತಾನೆ. ಅದು 2ನೇ ಅಧ್ಯಾಯದಲ್ಲಿ ಆ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. 2ನೇ ಅಧ್ಯಾಯದಲ್ಲಿ ಸೃಷ್ಟಿಕರ್ತನಾದ ದೇವರ ಕುರಿತಾಗಿ ಆ ಬಾಬೆಲ್ ದೇಶದಲ್ಲಿರ್ತಕ್ಕಂಥ ಅರಸನಿಗೆ ಗೊತ್ತಾಗಿದ್ದಾಗಲೂ ಕೂಡ ಆತನು ಮತ್ತೆ ಮೊಂಡುತನಕ್ಕೆ ಬಿದ್ದು ಏನು ಮಾಡ್ತಾ ಇದ್ದಾನ್ರಿ? ಬೈಲಾ ಎನ್ನುವಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಬಯಲು ಪ್ರದೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದ್ಸಾರಿ ಅಲ್ಲಿ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೂರ ಎನ್ನುವಂಥ ಬೈಲಿನಲ್ಲಿ. ಹಲ್ಲೆಲೂಯಾ. ಹೆಸರೇನ್ರಿ? ಅದರ ಒಂದು ಸ್ಥಳದ ಹೆಸರೇನು? ದೂರ ಎನ್ನುವಂಥ ಬಯಲು. ಇಲ್ಲಿ ಏನಾದರೂ ಕ್ರಿಕೆಟ್ ಆಡ್ತಾರೆ ಮಕ್ಕಳು, ಯಾವುದಾದ್ರೂ ಒಂದು ಗ್ರೌಂಡ್ ದೊಡ್ಡದಾಗಿರುವಂಥದ್ದು, ಸ್ಕೂಲ್ ಗ್ರೌಂಡ್ ಅಲ್ಲ, ಬೇರೆ ಎಲ್ಲ ನಾವು ಹೊಲದ್ದು. ಹಲ್ಲೆಲೂಯಾ. ನಾವಲ್ಲಿ ಬಾದರ್ಲಿ ಇರಬೇಕಾದ್ರೆ ಗಿಣವಾರ ಬಾದರ್ಲಿ ಯಾವಾಗಲೂ ಕ್ರಿಕೆಟ್ ಆಡೋದಕ್ಕೆ ನಾವು ರಜೆ ಬಂದಾಗ ಎಲ್ಲಿ ಹೋಗ್ತಿದ್ವಿ? ಅಂಡಿ ಮಾದೇವನ ಬೀಳಂತಿತ್ತು, ಅಲ್ಲಿಗೆ ಹೋಗ್ತಾ ಇದ್ವಿ. ಹಲ್ಲೆಲೂಯಾ. ಬಯಲು ಪ್ರದೇಶ. ಹಲ್ಲೆಲೂಯಾ. ದೊಡ್ಡದಾಗಿರ್ತಕ್ಕಂಥ ಪ್ರದೇಶ. ಈ ರಾಜನ ಏನು ಮಾಡ್ತಾನಂದರೆ, ತನ್ನ ಒಂದು ಸಂಸ್ಥಾನದಲ್ಲಿ ದೊಡ್ಡದಾಗಿರ್ತಕ್ಕಂಥ 60 ಮೊಳ ಎತ್ತರದ ಬಂಗಾರದ ಪ್ರತಿಮೆಯನ್ನು ಮಾಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟ್ರೀ? 60 ಮೊಳ ಎತ್ತರದ ಬಂಗಾರದ ಪ್ರತಿಮೆಯನ್ನು ಮಾಡಿಸಿ, ಇದೇ ದೇವರು, ಇದಕ್ಕೆ ನೀವು ಕೈ ಮುಗಿಬೇಕಂತೇಳಿ ಒಂದು ದಿವಸವನ್ನು ನೇಮಕ ಮಾಡಿದಾಗ ಆ ಸಮಯದಲ್ಲಿ ನಡೆಯುವಂಥ ಒಂದು ಘಟನೆಯನ್ನು ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ. ಆ ಸಮಯದಲ್ಲಿ ವಾಕ್ಯ ಹೇಳ್ತಾ ಇದೆ, ರಾಜನು ಹೇಳ್ತಾ ಇದ್ದಾನೆ ಏನಂತೇಳಿ, ನೀವು ಈಗ ತುತ್ತೂರಿ ಧ್ವನಿಯಾದಾಗ, ಶಬ್ದ ಮಾಡಿದಾಗ, ಹಲ್ಲೆಲೂಯಾ, ಎಲ್ಲರೂ ಕೂಡ ಇದಕ್ಕೆ ಅಡ್ಡ ಬಿದ್ದು ನೀವೇನು ಮಾಡಬೇಕು? ಆರಾಧನೆ ಮಾಡಬೇಕು. ಒಂದು ವೇಳೆ ಆರಾಧನೆ ಮಾಡಲಾರದೆ ಇದ್ದರೆ ನಿಮ್ಮನ್ನು ದಗದಗಿಸುವಂಥ ಬೆಂಕಿಯ ಕೆಂಡದಲ್ಲಿ ನಾನು ಹಾಕಿಬಿಡ್ತೀನಿ ಅಂತೇಳಿ ರಾಜಾಜ್ಞೆ ಹೊರಟಿತ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಸೃಷ್ಟಿಕರ್ತನಾದ ದೇವರು ಹೇಳಿದಾನೆ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ಇರುವ ನೀರಿನಲ್ಲಾಗಲಿ ಯಾವುದರ ರೂಪವನ್ನು ನೀವು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲುಬಾರದು, ಪೂಜೆ ಮಾಡಲುಬಾರದು. ನಾನು ಮಾತ್ರ ಸೃಷ್ಟಿಕರ್ತನಾದ ಆತ್ಮಸ್ವರೂಪನಾದ ದೇವರಾಗಿದ್ದೇನೆ ಎಂಬುದಾಗಿ ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯ ಮೊದಲು 4 ವಚನಗಳಲ್ಲಿ ಆ ವಿಷಯವನ್ನು ಕುರಿತಾಗಿ ನಾವು ನೋಡ್ತಾ ಇರ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ಇವರು ಆ ಒಂದು ಬಾಬೆಲ್ ಎನ್ನುವಂಥ ಪ್ರಾಂತ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವರು ದೇವರಿಗೆ ವಿಧೇಯರಾಗಿ ದೇವರ ಮಾತಿನ ಕೈಕೊಂಡು ಏನು ಮಾಡ್ತಾ ಇದ್ದಾರೆ? ನಡೀತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಆ ಒಂದು ಸ್ಥಳಕ್ಕೆ ಹೋದಾಗಲೂ ಕೂಡ ಅವ್ರು ಏನು ಮಾಡ್ತಾ ಇಲ್ಲ? ದೇವರಿಗೆ ವಿರೋಧವಾದ ರೀತಿಯಲ್ಲಿ ಅವರು ನಡೀತಾ ಇಲ್ಲ. ಹಲ್ಲೆಲೂಯಾ. ದೇವರ ಮಾತನ್ನು ಕೈಕೊಂಡು ನಡೀತಾ ಇರಬೇಕಾದ್ರೆ ಅವಾಗ ಭಾಳ ಸಹಸ್ರಾರು ಜನರು ಏನು ಮಾಡಿದಾರೆ? ಆ ಸ್ಥಳದಲ್ಲಿ ಕೂಡಿ ಬಂದಿದ್ದಾರೆ. ಆವತ್ತಿನ ದಿನ ಆ ಒಂದು ಮೂರ್ತಿ ಪ್ರತಿಷ್ಠಾಪನೆಯ ಒಂದು ದಿವಸ. ಹಲ್ಲೆಲೂಯಾ. ಎಲ್ಲರೂ ಬಂದಿದ್ದಾರೆ. ರಾಜನು ಕೂಡ ಆ ಸೌಂಡ್, ಟ್ರಂಪೆಟ್ ಅಂದರೆ ಏನಂತೀವಿ? ನಮ್ಗೆ ಅರ್ಥ ಆಗೋಕ್ಕೆ ಈ ಕಡೆ ಕೊರೂರು ಬರ್ತಾರಲ್ಲ ಓದಕ್ಕೆ, ಏನಂತೀವಿ? ಸನಾಯಿ, ಕರೆಕ್ಟ್ ಹೇಳಿ. ಭಜಂತ್ರಿ ಅವ್ರು ಬರ್ತಾರಲ್ಲ, ಆಯ್ತು. ಯಾವಾಗ ಸೌಂಡ್ ಆಗುತ್ತೋ, ಸೌಂಡ್ ಆದ ತಕ್ಷಣ ನೀವೆಲ್ಲರೂ ಏನು ಮಾಡಬೇಕು? ಮೊಣಕಾಲೂರಿ ಅಡ್ಡ ಬಿದ್ದು ಆ ದೇವ್ರೆ ನಿಜವಾದ ದೇವ್ರು ಅಂತೇಳಿ ಆ ಒಂದು ಬಂಗಾರದ ಮೂರ್ತಿಗೆ ನೀವು ಪೂಜೆ ಮಾಡಬೇಕು ಅಂತೇಳಿ ಏನು ಮಾಡಿದ? ರಾಜ ಘೋಷಣೆ ಮಾಡಿದ ಪ್ರಿಯರೇ. ಎಲ್ಲರೂ ಆಯಿತು, ಸಮಯ ಬಂತು, ಸಮಯಕ್ಕೆ ಸರಿಯಾಗಿ ಮುಹೂರ್ತಕ್ಕೆ ಸರಿಯಾಗಿ ಏನು ಮಾಡಿದ್ರು? ಅವರು ಊದಿದ್ರು. ಊದಿದ ತಕ್ಷಣ ಎಲ್ಲರೂ ಕೂಡ ಏನಾದ್ರಿ? ಅಡ್ಡ ಬಿದ್ದರು ಪ್ರಿಯರೇ. ಆದರೆ ಮೂವರು ಮಾತ್ರ ಏನು ಮಾಡ್ತಾ ಇಲ್ಲ? ಅದಕ್ಕೆ ಅಡ್ಡ ಬೀಳ್ತಾ ಇಲ್ಲ, ಹಂಗೆ ನಿಂತ್ಕೊಂಡಿದ್ದಾರೆ ಅವರು. ಹಲ್ಲೆಲೂಯಾ. ಅವ್ರ ಹೆಸರೇನು? ಶಾದ್ರಾಕ್, ಮೇಷಕ್ ಮತ್ತು
ಅಬೇದ್ನೆಗೋ. ಹಲ್ಲೆಲೂಯ. ಇವರು ಸೃಷ್ಟಿಕರ್ತನಾದ ದೇವರನ್ನ ಧ್ಯಾನ ಮಾಡುವಂತಹ ಮಕ್ಕಳು, ಸೃಷ್ಟಿಕರ್ತನಾದ ದೇವರಿಗೆ ವಿಧೇಯತೆಯನ್ನು ತೋರಿಸುವಂತಹ ಮಕ್ಕಳು. ಆ ಸಮಯದಲ್ಲಿ ಅಲ್ಲಿ ಪಕ್ಕದಲ್ಲಿರುವಂಥವರು ನೋಡ್ತಾ ಇರ್ತಾರೆ. ಈ ಮೂವರು ಮಾತ್ರ ಎದ್ದು ನಿಂತಿರುವುದನ್ನು ನೋಡಿ ಏನಂತ ಹೇಳ್ತಾ ಇದ್ದಾರೆ, ಅರಸನೇ ನೀನೇನು ಹೇಳಿದ್ದಿ, ಅಡ್ಡ ಬೀಳಬೇಕು, ಪೂಜೆ ಮಾಡಬೇಕು ಅಂತೇಳಿ. ಆದರೆ ಇವ್ರು ಏನು ಮಾಡ್ತಾ ಇಲ್ಲ, ಆ ಮೂರ್ತಿಗೆ ಅಡ್ಡ ಬೀಳ್ತಾ ಇಲ್ಲ ದೇವರು ಎಂಬುದಾಗಿ, ಪೂಜೆ ಮಾಡ್ತಾ ಇಲ್ಲ ಎಂಬುದಾಗಿ. ಆ ಸಮಯದಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಅರಸನು ಭಾಳ ಕೆಂಡಾಮಂಡಲವಾಗಿ ಏನು ಮಾಡ್ತಾ ಇದ್ದಾನೆ, ಕೋಪಿಷ್ಟನಾಗಿ ಅವ್ರನ್ನ ಮುಂದಕ್ಕೆ ಕರೆದು ಹೇಳ್ತಾ ಇದ್ದಾನೆ, ಈ ಸಮಯದಲ್ಲಿ ಮತ್ತೆ ಪುನಃ ನಿಮಗೆ ಅವಕಾಶ ಕೊಡ್ತೀನಿ. ಈ ಸಮಯದಲ್ಲಿ ನೀವು ಅಡ್ಡ ಬೀಳಲಾರ್ದೇ ಇದ್ರೆ ನಿಮ್ಮನ್ನೇನು ಮಾಡ್ತೀವಿ, ಆ ಬೆಂಕಿಯ ಕೊಂಡದಲ್ಲಿ ನಿಮ್ಮನ್ನು ಹಾಕಿಬಿಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ಅವಾಗ ಮಕ್ಕಳು ಹೇಳ್ತಾ ಇದ್ದಾರೆ ಏನಂತೇಳಿ ನೋಡ್ರಿ, 15ನೇ ವಚನ ಓದ್ರಿ. 3ನೇದ್ದೇ. ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ಹಲ್ಲೆಲೂಯಾ. ನೋಡ್ರಿ ಹೆಂಗಿದ್ದಾನೆ, ಎಷ್ಟು ಕೋಪಿಷ್ಟನಾಗಿರ್ತಕ್ಕಂಥ ರಾಜನಾಗಿದ್ದಾನೆ ಇವನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿಂದ ಹೋಗಿದ್ದಾರೆ 4 ಜನ ಯವನಸ್ಥರು. ಎಲ್ಲಿಗೆ? 5 ನಂಬರ್ ಕ್ಯಾಂಪ್. ಅಲ್ಲಿರ್ತಕ್ಕಂಥ ಒಬ್ಬ ಅರಸ, ಬಾಬೆಲ್ ದೇಶದ ಅರಸ. ಅವನ ಹೆಸರೇನ್ರಿ? ನೆಬೂಕದ್ನೆಚ್ಚರ್. ಹೇಳ್ತಾ ಇದ್ದಾನೆ, ನನ್ನ ಕೈಯಾಗ ಈಗ ನಿನ್ನ ಬಿಡಿಸೋರು ಯಾರು? ಈಗ ಧ್ವನಿಯನ್ನು ಕೇಳಿ ನೀವು ಅಡ್ಡ ಬಿದ್ದರೆ ಸರಿ, ಇಲ್ಲಾಂದರೆ ದಗದಗನೆ ಉರಿಯುವ ಆ ಬೆಂಕಿಯಲ್ಲಿ ನಿಮ್ಮನ್ನು ಹಾಕ್ಬಿಡ್ತೀನಿ ಅಂತೇಳಿ. ಅವಾಗ ದೇವರು ನಂಬಿದಂಥ ಆ ಮಕ್ಕಳು ಹೇಳುವಂಥ ಮಾತು ಕೇಳ್ರಿ ಈ ಸಮಯದಲ್ಲಿ. ಇದನ್ನು ಕೇಳಿ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು, ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾರೆ, ಒಂದು ವೇಳೆ ನಮ್ಮ ದೇವರ ಚಿತ್ತವಿದ್ದರೆ ನಾವು ಬದುಕ್ತೀವಿ, ಬದುಕಲಾರದೆ ಇದ್ದರೂ ಕೂಡ, ಒಂದು ವೇಳೆ ಸತ್ರು ಕೂಡ ನಾವು ದೇವರ ಒಂದು ರಾಜ್ಯದಲ್ಲಿ ನಾವು ಇರ್ತೀವಿ. ದೇವರ ಚಿತ್ತವಿಲ್ಲದೇ ಇದ್ದರೂ ಕೂಡ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕೂಡ ಆ ನೆಬೂಕದ್ನೆಚ್ಚರ್ ರಾಜನು ಕೂಡ ಒಂದಿನ ಏನಾಗಬೇಕು, ಅವನು ಮಣ್ಣಲ್ಲಿ ಮಣ್ಣಾಗಿ ಹೋಗಬೇಕು. ಯಾರು ಕೂಡ ಈ ಲೋಕದಲ್ಲಿ ಶಾಶ್ವತ ಅಲ್ಲ. ನಾನು ಸ್ವಲ್ಪ ಮುಂದೆ ಹೋಗ್ತೀನಿ, ಆಮೇಲೆ ನೀವು ನಂತರ ಬಂದೇ ಬರ್ತೀರಿ, ಆದರೆ ನಾನು ದೇವರಿಗಾಗಿ ಸಾಯ್ತೀನಲ್ಲ, ಅದು ಬಹಳ ಮುಖ್ಯ ಎಂಬುದಾಗಿ ಯೌವನಸ್ಥರು ಏನು ಮಾಡ್ತಾ ಇದ್ದಾರೆ, ಆ ಅರಸನಿಗೆ ಹೇಳ್ತಾ ಇದ್ದಾರೆ. ಪ್ರೇಯರ್. ಹಲ್ಲೆಲೂಯಾ. ಅರಸನು ಏನಾಗಿದ್ದಾನ್ರಿ? ಸ್ವಾರ್ಥಿ ಆಗಿದ್ದಾನೆ. ಏನಂತ ಹೇಳ್ತಾ ಇದ್ದಾನೆ, ನನ್ನಿಂದ ಬಿಡಿಸಬಲ್ಲಂಥ ದೇವರು ಯಾರು? ಹಲ್ಲೆಲೂಯಾ. ಯಾವ ದೇವರು ನಿಮ್ಮನ್ನು ಬಿಡಿಸ್ತಾನೆ? ಬೆಂಕಿಯಿಂದ ಬಿಡಿಸಬಲ್ಲಂಥ ದೇವರು ಯಾರಾಗಿದ್ದಾರೆ ಎಂಬುದಾಗಿ ಹೇಳಿದಾಗ, ಆ ಸಮಯದಲ್ಲಿ ಆ ತುತ್ತೂರಿ ಧ್ವನಿ ಆದಾಗ ಇವರು ಆ ಒಂದು ಮೂರ್ತಿಗೆ ಅಡ್ಡ ಬೀಳಲಿಲ್ಲ, ಪೂಜೆ ಮಾಡಲಿಲ್ಲ, ಅದನ್ನು ದೇವರ ಸರಿಸಮಾನ ಎಣಿಸಲಿಲ್ಲ. ಯಾರೋ ಒಬ್ಬ ಅಕ್ಕ ಸಾಲಿಗೆ ಮಾಡಿರ್ತಕ್ಕಂಥ ಒಂದು ಮೂರ್ತಿ ದೇವರಾಗೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಇವರು ನೆನೆಸಿದರು. ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಸಮಯದಲ್ಲಿ ಆ ಅರಸನು ಏನು ಮಾಡ್ತಾ ಇದ್ದಾನೆ, ಇವರನ್ನು ಬೆಂಕಿಯ ಕೊಂಡದಲ್ಲಿ ಹಾಕುವುದಕ್ಕಾಗಿ ಭಟರಿಗೆ ಹೇಳಿದಾಗ ಆ ಭಟರು ಹೋಗಿ ಏನು ಮಾಡ್ತಾ ಇದ್ದಾರೆ, ಈ 3 ಯೌವನಸ್ಥರನ್ನು ಏನು ಮಾಡ್ತಾ ಇದ್ದಾರೆ, ಬೆಂಕಿಯ ಕೊಂಡದಲ್ಲಿ ಹಾಕ್ತಾ ಇದ್ದಾರೆ. ಪ್ರೇಯರ್. ಹಲ್ಲೆಲೂಯಾ. ನೀವು ನೆನೆಸ್ಕೊಳ್ರಿ, ದೊಡ್ಡದಾಗಿರ್ತಕ್ಕಂಥ ಬಾವಿಯೋಪಾದಿಯಲ್ಲಿ ಕಟ್ಟಿದ್ದಾರೆ. ಹಲ್ಲೆಲೂಯಾ. ರಿಂಗ್ ಗೊತ್ತಲ್ಲ, ಚಿಕ್ಕ ಮಕ್ಕಳಿಗೆ ಬಾವಿ ಅಂದರೆ ಗೊತ್ತಿಲ್ಲ, ಕೆಲವು ಜನರಿಗೆ ನೋಡಿಲ್ಲ ಅವ್ರು. ಹಲ್ಲೆಲೂಯಾ. ರಿಂಗ್ಗಳು ಇರ್ತಾವಲ್ಲ, ರಿಂಗ್ಗಳು ಬಾತ್ರೂಮ್ಗೆ ಹಾಕಿರ್ತಕ್ಕಂಥ ಆ ರಿಂಗ್ಗಳು ದೊಡ್ಡದಾಗಿರ್ತಕ್ಕಂಥ ಸೈಜಲ್ಲಿರ್ತಕ್ಕಂಥ ರಿಂಗ್ಗಳನ್ನು ಏನು ಮಾಡಿದ್ದಾರೆ, ಕಟ್ಟಿದ್ದಾರೆ. ಅರ್ಧದಷ್ಟು ಕೆಳಗಡೆ ಕಟ್ಟಿಗಿಡೋದಕ್ಕೆ ಏನು ಮಾಡಿದ್ದಾರೆ, ಬೆಂಕಿ ಹಾಕೋದಕ್ಕೆ ಕಟ್ಟಿಗೆ ಬೇಕಲ್ಲ, ಕಟ್ಟಿಗಿಡೋದಕ್ಕೆ ಇಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಬೆಂಕಿ ಹೋಗ್ತಾ ಇದೆ. ಮೇಲ್ಗಡೆಯಿಂದ ಹೈಟಾಗಿ ಸುಮಾರು ಒಂದು 2 ಅಫ್ಟರ್ ಅಂದ್ಕೊಳ್ರಿ. ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗೋದಕ್ಕೆ 2 ಅಫ್ಟರ್ ಅಷ್ಟು ಹೈಟ್ ಕಟ್ಟಿದ್ದಾರೆ. ಅಲ್ಲಿ ರಾಜನ ಏನು ಮಾಡಿದಾನ್ರಿ, ಕೂತ್ಕೊಂಡಿದ್ದಾನೆ. ಹಳೇ ಕಾಲದಲ್ಲಿ ನೀವು ಈಗ ನಮ್ಮ ಭಾರತ ದೇಶದಲ್ಲಿ ಕೆಲವೊಂದಿದ್ದಾವೆ, ಆದರೆ ಆ ಕಡೆ ನಾವು ಈಸ್ಟರ್ನ್ ಒಂದು ಹಿಸ್ಟರಿಗೆ ಹೋದರೆ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಾಮ್ರಾಜ್ಯಗಳು, ಅರಸನು ಕೂತ್ಕೊಳ್ಳುವಂಥ ಸ್ಥಳ ಹೆಂಗಿರುತ್ತೆ, ಬಹಳ ಎತ್ತರವಾಗಿರುತ್ತೆ. ಹಲ್ಲೆಲೂಯಾ. ಅಥ್ಲೆಟಿಕ್ಸ್ ಗ್ರೀಸ್ ದೇಶದಲ್ಲಿ ನಾವು ನೋಡಬೇಕಾದ್ರೆ ರಾಜನ ಕೂತ್ಕೊಳ್ಳೋದಕ್ಕೆ ಬಹಳ ಎತ್ತರವಾಗಿರ್ತಕ್ಕಂಥ ಸ್ಥಳವನ್ನು ಅವ್ರು ಏನು ಮಾಡ್ತಾಯಿದ್ರು, ನೇಮಕ ಮಾಡ್ತಾಯಿದ್ರು. ಪ್ರೇಯರ್. ಹಲ್ಲೆಲೂಯಾ. ನೀವು ಕೆಲವೊಬ್ಬರು ಸಿನಿಮಾಗಳಲ್ಲಿ ಕೂಡ ನೀವು ನೋಡಿರ್ಬೋದು. ಹೆಂಗಿರುತ್ತೆ, ರಾಜನ ಕೆಳಗಡೆ ಸ್ಥಳದಲ್ಲಿ ಕೂತ್ಕೊಳ್ತಾನ, ಹೆಂಗಿರುತ್ತೆ ರೀ,
ಪ್ಯಾಂಟಿನ್ಗೆ ಇದ್ದಂಗೆ ಇರುತ್ತಲ್ಲ, ಹೈಟಾಗಿರ್ತಕ್ಕಂಥ ಸ್ಥಳದಲ್ಲಿ ಕೂತ್ಕೊಂಡಿರ್ತಾರೆ. ಮುಂದೆಲ್ಲ ಮಂತ್ರಿಗಳು ಆ ಕಡೆ ಈ ಕಡೆ ಎಲ್ಲರೂ ಕೂತ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ಹಲ್ಲೆಲೂಯಾ. ಹಂಗೆ ಅವನು ಹೈಟಾಗಿ ಕೂತ್ಕೊಂಡಿದ್ದಾನೆ, ಅವನು ಸರಿಸಮಾನವಾಗಿ ಭಟ್ರು ಇದ್ದಾರೆ. ಆ ಮೇಲ್ಗಡೆಯಿಂದ ಇವ್ರನ್ನ ಎಲ್ಲಿ ಹಾಕ್ತಾರೆ? ಕೆಂಡದಲ್ಲಿ ಹಾಕ್ತಾರೆ. ಹಲ್ಲೆಲೂಯಾ. ಕೆಳಗಡೆ ಬೆಂಕಿ ಉರಿತಾ ಇದೆ. ರಾಜನ ಹೇಳ್ತಾ ಇದ್ದಾನೆ, ಇನ್ನೂ 8ರಷ್ಟು ಅಂದರೆ ಹೆಚ್ಚಿಗೆ ಕಟ್ಟಿಗೆಗಳು ಹಾಕ್ರಿ, ಬೆಂಕಿ ಇನ್ನೂ ಕೂಡ ಹೆಚ್ಚಾಗಬೇಕು. ಹಲ್ಲೆಲೂಯಾ. ಇನ್ನೂ ಬೆಂಕಿ ಏನಾಗಬೇಕು? ಹೆಚ್ಚಾಗಬೇಕಂತೇಳಿ ಅಂದ ತಕ್ಷಣ ಆ ಬೆಂಕಿ ಹೆಚ್ಚು ಮಾಡಿದಾಗ ಆ ಭಟರು ಯಾರು ಅಲ್ಲಿಗೆ ಹೋಗಿದ್ರು ಹಾಕೋದಕ್ಕೆ, ಆ ಭಟರು ಹಾಕೋದಕ್ಕೆ ಹೋದಂಥವ್ರು ಏನಾಗ್ಬಿಟ್ರಂತೆ? ಸುಟ್ಟು ಸತ್ತೋದ್ರಂತೆ. ಅಲ್ಲಿ ವಾಕ್ಯ ಓದ್ತಿರೋ ಒಂದ್ಸಾರಿ, 19ನೇ ವಚನ ಓದ್ರಿ. ಆಗ ನೆಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಮುಖಭಾವನ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು, ಮೊದಲನೇದು ಮತ್ತು 7ರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು. ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನ ಕಟ್ಟಿ ದಗದಗನೆ ಉರಿಯುವ ಆವಿಗೆಗಳಿಗೆ ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಅದರಂತೆ ಶಲ್ಯ, ಇಜಾರು, ಮುಂಡಾಸ ಮೊದಲಾದ ಉಡುಪನ್ನು ಧರಿಸಿಕೊಂಡಿದ್ದ ಹಾಗೆಯೇ ಅವರನ್ನು ಕಟ್ಟಿ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಿಬಿಟ್ಟರು. ಹಲ್ಲೆಲೂಯಾ. ಹೀಗಾಗಲು ರಾಜಾಜ್ಞೆ ಖಂಡಿತವಾಗಿದ್ದರಿಂದ ಆವಿಗೆಯ ಕಾವು ಅತೀ ತೀಕ್ಷ್ಣವಾಗಿದ್ದರಿಂದಲೂ ಅಗ್ನಿ ಜ್ವಾಲೆಯು ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನು ಎತ್ತಿ ಹಾಕಿದವರನ್ನೇ ಸಂಹರಿಸಿತು. ಯಾರು ಎತ್ತಿ ಹಾಕಿದ್ರಲ್ಲ ಅವ್ರನ್ನೇ ಏನು ಮಾಡಿತಂತ? ಅಗ್ನಿ ಸಂಹರಿಸಿಬಿಡುತ್ತೆ. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭದಲ್ಲಿ ದೊಡ್ಡ ಅಡಿಗೆ ಮಾಡ್ತಾ ಇರಬೇಕಾದ್ರೆ ಮನೆಯಲ್ಲಿ ಏನಾದರೂ ಪ್ರೋಗ್ರಾಮ್ಸ್ ಇದ್ದಾಗ ಅದ್ರ ಹತ್ರಕ್ಕೆ ಹೋದ್ರೆ ಏನಾಗುತ್ತೆ? ಶಾಖಕ್ಕೆ ರೋಮಗಳು ಏನಾಗ್ತವೆ? ಸುಟ್ಟೋಗ್ತವೆ. ಕೂದಲುಗಳು ಏನಾಗ್ತವೆ? ಆ ಒಂದು ಶಾಖಕ್ಕೆ ಸುಟ್ಟೋಗ್ಬಿಡ್ತವೆ ಪ್ರಿಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಡುಗೆ ಮನೆ ಹತ್ರ ಜಾಸ್ತಿ ಕೆಲಸ ಮಾಡಬೇಕಂದ್ರೆ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ. ಹಲ್ಲೆಲೂಯಾ. ಈಗೆಲ್ಲ ಗ್ಯಾಸ್ ಬಂದಿದೆ ಬಿಡ್ರಿ, ಎಲ್ಲ ಏನಾಗುತ್ತೆ? ಅಷ್ಟು ಶಾಖ ಇರಲ್ಲ. ಹಲ್ಲೆಲೂಯಾ. ಈಗಿನವ್ರದ್ದು ಪರಿಸ್ಥಿತಿ ಬೇರೆ, ಆದರೆ ಮೊದಲು ಪರಿಸ್ಥಿತಿ ಹೆಂಗಿತ್ತು ರೀ? ಅಡುಗೆ ಮನೆ ಹತ್ರ ಶಾಖ ಜಾಸ್ತಿ. ಇನ್ನು ದೊಡ್ಡ ದೊಡ್ಡ ಕುಟುಂಬಗಳಿದ್ರೆ ಭಾಳ ಒಂದು ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಪ್ರಿಯರೇ ಅವ್ರದ್ದು. ಹಲ್ಲೆಲೂಯಾ. ಅದ್ರ ಸಲುವಾಗಿ ಅವ್ರ ಕಣ್ಣುಗಳು ನೋಡ್ರಿ ಬೇಗ ಇದಾಗಿರ್ತವೆ, ಹೊಗೆಗೆ ಆ ಒಂದು ಯಾವುದೋ ಒಂದು ತೊಂದರೆಯಲ್ಲಿ ಅವರು ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಹಾಕೋದಕ್ಕೆ ಹೋಗಿರ್ತಕ್ಕಂಥ ಆ ವ್ಯಕ್ತಿಗಳನ್ನೇ ಆ ಅಗ್ನಿ ಏನು ಮಾಡ್ತಂತೆ? ಬಲಿ ತೆಗೆದುಕೊಳ್ತು ಎಂಬುದಾಗಿ. ಹಲ್ಲೆಲೂಯಾ. ಶಾದ್ರಕ್, ಮೇಷಕ್, ಅಬೇದ್ನೆಗೋರು ನೆಬೂಕದ್ನೆಚ್ಚರನ ಮಾತು ಕೇಳ್ತಾ ಇಲ್ಲ, ಆದರೆ ಯಾರ ಮಾತನ್ನು ಕೇಳ್ತಾ ಇದ್ದಾರೆ? ಅವರು ಸೃಷ್ಟಿಕರ್ತನಾದ ದೇವರ ಮಾತನ್ನು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ನನ್ನ ಮಾತನ್ನು ಕೇಳುವವನಾದರೂ ಏನಂತ ಹೇಳ್ತಾ ಇದೆ ವಾಕ್ಯ? ಸ್ವಸ್ಥ ಚಿತ್ತನಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಹೆಂಗಿರುವನಂತೆ? ಸುರಕ್ಷಿತನಾಗಿರುವನು. ಹಲ್ಲೆಲೂಯಾ. ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನವನ್ನು ನೆರವೇರಿಸುವ ದೇವರ, ಅಥವಾ ವಾಗ್ದಾನವನ್ನು ನೆರವೇರಿಸಲಾರ್ದು ಹಂಗೆ ಬಿಡೋ ದೇವರ? ನೆರವೇರಿಸುವ ದೇವರು. ಹಲ್ಲೆಲೂಯಾ. ವಾಗ್ದಾನ ಮಾಡಿದಾನಂದರೆ, ಮಾತು ಕೊಟ್ಟಿದ್ದಾನಂದರೆ, ಪ್ರಾಮಿಸ್ ಮಾಡಿದಾನಂದರೆ ಆ ಪ್ರಾಮಿಸನ್ನು ಖಂಡಿತವಾಗಿ ದೇವ್ರು ಏನು ಮಾಡ್ತಾನ್ರಿ? ನೆರವೇರಿಸ್ತಾನೆ ಪ್ರೇರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಂದರೆ, ಆ ಸಮಯದಲ್ಲಿ ಶಾದ್ರಕ್, ಮೇಷಕ್, ಅಬೇದ್ನೆಗೋರನ್ನು ಎತ್ತಿ ಹಾಕಿದಂಥ ಸಮಯದಲ್ಲಿ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವದೂತರೋಪಾದಿಯಲ್ಲಿ, ದೇವಕುಮಾರನೋಪಾದಿಯಲ್ಲಿರ್ತಕ್ಕಂಥ 4ನೇ ವ್ಯಕ್ತಿ ಅವರ ಮಧ್ಯದಲ್ಲಿ ಏನಾಗಿದ್ದಾನೆ? ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ರಾಜನಿಗೆ ಬಹಳ ಆಶ್ಚರ್ಯ ಆಯಿತು. ಏನಿದು? ನಾನು ಹಾಕಿರುವಂಥದ್ದು 3ರನ್ನು ಹಾಕಿದಂಥ ವ್ಯಕ್ತಿಗಳೇ ತೀರಿ ಹೋದರು, ಸತ್ತು ಹೋದರು, ಸಂಹಾರರಾದರು. ಆದರೆ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಆ ಬೆಂಕಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಯಾವುದು ಕೂಡ ಅವ್ರನ್ನ ಬೆಂಕಿ ಏನು ಆಹುತಿ ತೆಗೆದುಕೊಳ್ತಾ ಇಲ್ಲ, ಅವರು ನಡೆದಾಡ್ತಾ ಇದ್ದಾರೆ. ಆದರೆ 3 ಇಲ್ಲ. ಈಗ ಎಷ್ಟು ಜನ ಇದ್ದಾರೆ? 4 ಜನ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಮಾತನ್ನು ಕೇಳುವಾಗ ಅದು ಎಂತಹ ಕೇಡಾಗಿರಲಿ, ಗಂಡಾಂತರವಾದಂಥ ಪರಿಸ್ಥಿತಿ ಆಗಿರಲಿ, ಸಮಸ್ಯೆ ಆಗಿರಲಿ, ದೇವರು ಅದನ್ನು ಏನು ಮಾಡ್ತಾನೆ? ತಪ್ಪಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, 25ನೇ ವಾಕ್ಯದಲ್ಲಿ 24ರಿಂದ ಓದ್ರಿ. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ಥಟ್ಟನೆದ್ದು ತನ್ನ ಮಂತ್ರಿಗಳನ್ನು, ಕಟ್ಟಿದ 3ರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ, ಅರಸೇ, ಹೌದು, ಸತ್ಯ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅವನು, ಇಗೋ, ಕಟ್ಟಿಲ್ಲದ 4ರನ್ನು ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನ ರೂಪವು ದೇವಕುಮಾರನ ರೂಪದಂತೆ ಇದೆ ಎಂದು ಹೇಳಿ ದಗದಗನೆ ಉರಿಯುವ ಆವಿಗೆಯ ಬಾಯಿಯ ಬಳಿಗೆ ಹೋಗಿ
ಪರಾತ್ಪರ ದೇವರ ಸೇವಕರಾದ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರೇ ಬನ್ನಿ ಹೊರಗೆ ಬನ್ನಿ ಎಂದು ಕೂಗಲು ಶಾದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರು ಬೆಂಕಿ ಒಳಗಿಂದ ಹೊರಟು ಬಂದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬೆಂಕಿ ಒಳಗಿಂದ ದೇವರು ಏನು ಮಾಡಿದ್ರು, ತಾನೇ ಹೊರಟು ಬಂದು ಅವರನ್ನು ರಕ್ಷಣೆ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ನಿನ್ನನ್ನು ಸ್ವಸ್ಥ ಚಿತ್ತರನ್ನಾಗಿ ಮಾಡುವಂಥದ್ದೇ ದೇವರ ಒಂದು ಉದ್ದೇಶವಾಗಿದೆ. ನೀನು ಯಾವ ಒಂದು ವಿಷಯಕ್ಕಾಗಿ ನೀನು ಭಯಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಮೊದಲನೇದಾಗಿ ನೀನು ದೇವರಿಗೆ ನಿನ್ನ ಜೀವಿತದಲ್ಲಿ ಪ್ರಥಮವಾದಂಥ ಸ್ಥಾನವನ್ನು ನೀನು ಕೊಡುವವನಾಗಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅವರನ್ನ ಕೈಕಾಲುಗಳೆಲ್ಲ ಕಟ್ಟಿ ಹಗ್ಗದಿಂದ ಹಾಕಿದಾಗ ಆವಾಗ ದೇವರು ಅದನ್ನು ಬಿಚ್ಚಿದಾನೆ. ಆತನು ಅವರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಅಗ್ನಿಯಾಗಿರುವಂಥ ದೇವರು, ಬೆಂಕಿ ಅಂತ ದೇವರಲ್ಲ. ಹಲ್ಲೆಲೂಯಾ. ಬೆಂಕಿಯನ್ನೇ ಉಂಟು ಮಾಡಿದಂಥ ದೇವರು ಯಾರೇ? ಯೇಸು ಕ್ರಿಸ್ತನು. ಆತನಿಗೆ ಹೆಸರಿದೆ ಸತ್ಯವೇದದಲ್ಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, 29ನೇ ವಚನ, ಕೊನೆಯ ವಚನ. ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ, ಯಾವಾಗಲೂ ಉರಿಯುವಂಥ ಅಗ್ನಿ. ಹಲ್ಲೆಲೂಯಾ. ಆ ಅಗ್ನಿಯಿಂದ ನಮಗೆ ಹಾನಿ ಇಲ್ಲ, ಕೇಡಿಲ್ಲ. ನಮ್ಮಲ್ಲಿರ್ತಕ್ಕಂಥ ಪಾಪ ಕಲ್ಮಶಗಳನ್ನು ತೊಲಗಿಸುವಂಥ ಒಂದು ಶುಭಕಾರಿಯಾಗಿರುವಂಥದ್ದು ಅಗ್ನಿಯಾಗಿದೆ, ನಮ್ಮನ್ನು ರಕ್ಷಿಸುವಂಥ ಅಗ್ನಿಯಾಗಿದೆ ಪ್ರೇರಿಲ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಾದ್ರಕ್ ಮೇಷಕ್ ಅಬೇದ್ನೆಗೋ ಆ ಒಂದು ಬಾಬೇಲ್ನಲ್ಲಿ ಇರಬೇಕಾದ್ರೆ, ಬೆಂಕಿಯಲ್ಲಿ ಹಾಕಿರಬೇಕಾದ್ರೆ, ಅವರು ದೇವರಿಗೆ ಭಯಪಟ್ಟದ್ರಿಂದ, ದೇವರ ಮಾತನ್ನು ಕೈಕೊಂಡು ನಡೆದದ್ದರಿಂದ ದೇವರವರನ್ನು ಅಂತಹ ಕೇಡು ಗಂಡಾಂತರ ಪರಿಸ್ಥಿತಿಗಳಿಂದ ಏನು ಮಾಡಿದರೆ ತಪ್ಪಿಸಿದ್ರು, ಕಾಯ್ದು ಕಾಪಾಡಿ ನಡೆಸಿದ್ರು. ಅದರ ಸಲುವಾಗಿ ಸತ್ಯವೇದದಲ್ಲಿ 91ನೇ ಕೀರ್ತನೆಯಲ್ಲಿ ಒಂದು ಮಾತನ್ನು ನಾವು ನೋಡ್ತಾ ಇದ್ದೇವೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ಅವನು ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ನಾನು ಉದ್ಧರಿಸುವೆನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ 91ನೇ ಕೀರ್ತನೆ 14, 15, 16ನೇ ವಾಕ್ಯ ಓದ್ತಿರೋ ಒಂದ್ಸರಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಹಲ್ಲೆಲೂಯಾ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯಾರು ಸೃಷ್ಟಿಕರ್ತನಾದ ದೇವರಿಗೆ ಭಯಪಟ್ಟು ನಡೀತಾರೋ, ಹಲ್ಲೆಲೂಯಾ, ಮನುಷ್ಯರು ಒಬ್ಬ ಮನುಷ್ಯನನ್ನು ಕಂಡು ಭಯಪಡ್ತಾನೆ ಹೊರತಾಗಿ ದೇವರಿಗೆ ಭಯಪಡುವಂಥ ಸ್ಥಿತಿಯಲ್ಲಿ ಇಲ್ಲ. ಅವ್ರೇನೋ ಮಾಡಿಸಿದ್ರು, ಇವ್ರೇನೋ ಮಾಡಿಸಿದ್ರು, ಅದ್ರ ಸಲುವಾಗಿ ನಮಗೆ ಹಿಂಗಾಗಿದೆ, ಇದ್ರ ಸಲುವಾಗಿ ನಮಗೆ ಈ ಥರ ಆಗಿದೆ, ದೇವರು ನಂಬಿದ ಸಲುವಾಗಿ ಈ ಕಷ್ಟಗಳು ಬಂದೇನು, ಮೊದಲು ಯಾವ ಇದ್ದಿಲ್ಲ. ಹಲ್ಲೆಲೂಯಾ. ಭಯಂಕರ ಪರಿಸ್ಥಿತಿಗಳನ್ನು ಎದುರಿಸಿ ಬಂದಿದ್ದೀರಿ, ದೇವರು ನಂಬಿದ ಮೇಲೆ ನಿಮಗೆ ಧೈರ್ಯ ಬಂದಿದೆ, ವಿಶ್ವಾಸ ಬಂದಿದೆ. ಸೃಷ್ಟಿಕರ್ತನಾದ ದೇವರು ಯಾರೆಂಬುದಾಗಿ ನೀವು ತಿಳಿದುಕೊಂಡಿದ್ದೀರಿ. ಇನ್ನೂ ಉನ್ನತವಾಗಿರ್ತಕ್ಕಂಥ ಆಶೀರ್ವಾದದ ಕಡೆಗೆ ದೇವರು ನಿಮ್ಮನ್ನು ನಡೆಸ್ತಾನೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಪರಲೋಕದ ಭಾಗ್ಯಸ್ಥರಾಗಿದ್ದೀರಿ. ಹಲ್ಲೆಲೂಯಾ. ಪರಲೋಕದ ಆಧಾರ್ ಕಾರ್ಡ್ ಸಂಪಾದನೆ ಮಾಡಿಕೊಂಡಿದ್ದೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಎಲ್ಲ ಇದ್ದು ಪರಲೋಕನೇ ಇಲ್ಲ ಅಂತಂದರೆ ಆ ವ್ಯಕ್ತಿಗೆ ಏನಿಲ್ಲ ರೀ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ದೊಡ್ಡ ದೊಡ್ಡ ಶ್ರೀಮಂತರು ಅವರು ಏನಾಗ್ತಾರೆ, ಒಂದು ವೇಳೆ ಕೆಳಗಡೆ ಬಂದುಬಿಟ್ರೆ, ನನಗೆ ಲಾಸ್ ಆಗಿಬಿಟ್ರೆ ಏನಾಗುತ್ತೆ, ನಾನು ಜನರಲ್ಲಿ ಏನಾಗಿಬಿಡ್ತೀನಿ, ಸ್ವಲ್ಪದವನಾಗಿಬಿಡ್ತೀನಿ. ಅದ್ರ ಬಗ್ಗೆ ಚಿಂತೆ ಮಾಡಿ 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 ಇನ್ನೂ ಹೆಚ್ಚು ಲಾಭ ಸಂಪಾದನೆ ಮಾಡಬೇಕಂತ ಅಂದ್ಕೊಂಡು ಕುಟುಂಬದಲ್ಲಿ ಸ್ವಂತವಾಗಿ ಅವರು ಕೂಡ ಏನಿರ್ತಾರೆ, ಸಮಾಧಾನ ಇಲ್ಲದವರಾಗಿ ಜೀವಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಸಮಾಧಾನ ಇರಲ್ಲ. ಶ್ರೀಮಂತರು ಅಂತೇಳಿ ಹೇಳ್ಕೊಂತೀವಿ, ಅವರಿಗೆ ಸಮಾಧಾನ ಖಂಡಿತವಾಗಿ ಇರೋದೇ ಇಲ್ಲ. ಹಲ್ಲೆಲೂಯಾ. ಅವರಿಗೆ ದೇವರ ಕುರಿತಾಗಿರ್ತಕ್ಕಂಥ ಜ್ಞಾನ ಇದ್ದರೆ ಅವ್ರು ಏನಾಗಿರ್ತಾರೆ, ಈ ಲೋಕದ ಸಂಪತ್ತನ್ನು ಇಷ್ಟಪಡೋದಕ್ಕಿಂತ ಮುಖ್ಯವಾಗಿ ಪರಲೋಕದಲ್ಲಿ ಸಂಪತ್ತನ್ನು ಗಳಿಸಬೇಕಂತೇಳಿ ಅವರು ಇಷ್ಟಪಡುವಂಥವ್ರು ಆಗಿರ್ತಾರೆ ಪ್ರಿಯರೇ. ಅದ್ರ ಸಲುವಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಈ ಲೋಕದಲ್ಲಿ ನಾವು ಎಷ್ಟು ಸಂಪಾದನೆ ಮಾಡಿಕೊಂಡ್ರೂ ಕೂಡ ಒಂದು ವೇಳೆ ಕಳ್ಳರು ಬಂದು ಕನ್ನ ಕುರಿಬೋದು, ಒಂದು ವೇಳೆ ಇಟ್ಟಲ್ಲೇ ಇಲ್ಚಮ್ಗಳು ಕಡ್ಕೊಂಡು ಹೋದ್ರೆ ಯಾವುದಕ್ಕ ಪ್ರಯೋಜನ ಇಲ್ಲ, ನುಸಿ ಹಿಡಿದ್ರೆ ಪ್ರಯೋಜನ ಇಲ್ಲ. ಯಾವುದೋ ಒಂದ್ರ ಮೂಲಕವಾಗಿ ಇಟ್ಟಂತ ಹಣ ಎಷ್ಟು ಗಳಿಸಿದ್ರು ಕೂಡ ಹಂಗೆ ಇರ್ತದೆ. ಹಂಗೆ ನೋಡ್ಕೊಂತಿರ್ತೀರ, 1 ಕೋಟಿ ರೂಪಾಯಿ ಇತ್ತಂತ ಹೇಳ್ತಾರೆ, ಹಂಗೆ ನೋಡ್ಕೊಂತಿರ್ತೀರ, ಅದೇನಾಗುತ್ತೆ, ಕಡಿಮೆ ಆಗುತ್ತೆ. ಹಲ್ಲೆಲೂಯಾ. ಹಣ ಮುಖ್ಯ ಅಲ್ಲ, ನಮಗೆ ಯಾರು ಮುಖ್ಯ?
ಸೃಷ್ಟಿಕರ್ತನಾದ ದೇವರು ಮುಖ್ಯ. 2 ಕುದುರೆಗಳಿದ್ದಾವೆ. ಒಂದು ದೇವರ ಕುದುರೆ, ಇನ್ನೊಂದು ಈ ಲೋಕದ ಹಣದ ಕುದುರೆ. ನೀವು ದೇವರನ್ನ ಧನವನ್ನು ಸೇವಿಸಲಾರಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ತಿಳಿಸಿದ್ದಾನೆ ಪ್ರೇಯರ್. ಅದ್ರ ಸಲುವಾಗಿ ಇಲ್ಲಿ ನಾವು ಇವತ್ತಿನ ದಿನ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ದೇವರ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥಚಿತ್ತನಾಗಿರ್ತಾನೆ. ಹಲ್ಲೆಲೂಯಾ. ಅವನು ಯಾವ ಕೇಡಿಗೂ ಭಯಪಡದೆ, ಶಾದ್ರಕ್ ಮೇಷಕ್ ಅಬೇದ್ನೆಗೋರು ಬೆಂಕಿಗೆ ಹಾಕ್ತೀಯಪ್ಪ ಬೇಡ ಅಂತೇಳಿ ಅವ್ರ ಹಿಂದಕ್ಕೆ ಸರಿದ್ರ, ಹಲ್ಲೆಲೂಯಾ, ಯಾವುದಕ್ಕೆ ಅವರು ಭಯ ಪಡಲಿಲ್ಲ. ಸೃಷ್ಟಿಕರ್ತನಾದ ದೇವರನ್ನು ನಾವು ನಂಬಿದಾಗ ಅನೇಕರು ನಮ್ಮನ್ನು ಏನು ಮಾಡ್ತಾರೆ, ಹಿಂಸೆ ಪಡಿಸುವಂಥ ಮಾತುಗಳನ್ನು ಆಡ್ತಾರೆ, ಚುಚ್ಚು ಮಾತುಗಳನ್ನು ಆಡ್ತಾರೆ. ಯಾಕಾದ್ರೂ ಓದಿ ಬಿಡಪ್ಪ, ಸುಮ್ಮನೆ ಇವರು ಚುಚ್ಚು ಮಾತುಗಳನ್ನು ಆಡ್ತಾರೆ, ಅವು ಇವು ಎಲ್ಲ ನಾವು ಅನಿಸ್ಕೊಳ್ಬೇಕಾಗುತ್ತೆ ಅಂತೇಳಿ ಕೆಲವು ಜನರು ಏನಾಗ್ಬಿಡ್ತಾರೆ, ಹಿಂದಕ್ಕೆ ಹೋಗ್ಬಿಡ್ತಾರೆ. ಹಂಗೆ ಭಕ್ತಿಯ ಜೀವಿತದಲ್ಲಿ ಅವರು ಮುಂದಕ್ಕೆ ಬರೋದಲ್ಲ, ಹಿಂದಕ್ಕೆ ಹೋದಂಥ ಕಾರಣಕ್ಕಾಗಿ ಅವರು ಸೃಷ್ಟಿಕರ್ತನಾದ ದೇವರೊಂದಿಗೆ ಇರತಕ್ಕಂಥ ಸತ್ಸಂಬಂಧವನ್ನು ಏನು ಮಾಡ್ತಾರೆ, ತಾವಾಗಿ ಕಡಿದುಕೊಂಡ ಕಾರಣಕ್ಕಾಗಿ ಮುಂದೆ ಪರಲೋಕನೂ ಸಿಗದೆ ಈ ಕಡೆ ಲೋಕದಲ್ಲೂ ಒಳ್ಳೆಯ ರೀತಿಯಲ್ಲಿ ಜೀವಿಸಲಾರ್ದ ಪರಿಸ್ಥಿತಿ ಉಳ್ಳವರಾಗಿ ಏನು ಮಾಡ್ತಾರೆ, ಅವರು ಕೊನೆಯದಾಗಿ ಅಂತ್ಯಕಾಲದಲ್ಲಿ ದುರಾವಸ್ಥೆಗೆ ಹೋಗಿ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಂಡು ನರಕಕ್ಕೆ ಅವ್ರು ಏನಾಗ್ತಾರೆ, ಪಾತ್ರರಾಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾರು ಸೃಷ್ಟಿಕರ್ತನಾದ ದೇವರ ಮಾತನ್ನು ಕೇಳುವವರಾಗಿರ್ತಾರೋ ಅವರಿಗೆ ಯಾವ ಕೇಡಿನ ಬಂಧನಗಳು ಇಲ್ಲವೇ ಇಲ್ಲ. ದೇವರ ಮಾತಿಗೆ ಕಿವಿಗೊಡುವವನು ಯಾರಿಗೂ ಭಯಪಡಲ್ಲ, ಯಾವ ಸಮಸ್ಯೆಗೂ ಕೂಡ ಹೆದರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀನು ಮನುಷ್ಯರನ್ನು ನೋಡ್ತಾ ಇಲ್ಲ, ಯಾರನ್ನು ನೋಡ್ತಾ ಇದೆಯಾ, ಸೃಷ್ಟಿಕರ್ತನಾದ ದೇವರು ಎಲ್ಲ ಕಾರ್ಯಗಳನ್ನು ಆತ ನಿನಗೇನು ಮಾಡ್ತಾನೆ, ಅನುಕೂಲ ಮಾಡಿಕೊಡ್ತಾನೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾದ ನೀವು, ರೋಮ 8:28 ಒಂದ್ಸರಿ ಓದ್ತೀರಾ, ರೋಮಾಪುರದವ್ರಿಗೆ ಬರೆದ ಪತ್ರಕ್ಕೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿದ್ದು 8:28 ಕೊನೆಯದಾಗಿ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಹಲ್ಲೆಲೂಯಾ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿದ್ದರು. ಒಂದು ವೇಳೆ ಈ ಒಂದು ನೀವು ರಕ್ಷಣೆ ಹೊಂದಲಾರದೆ ಇದ್ದಿದ್ರೆ ನೀವೆಲ್ಲಿರ್ತಿದ್ರು, ನಾವೆಲ್ಲಿರ್ತಿದ್ವಿ. ಹಲ್ಲೆಲೂಯಾ. ಒಂದು ವೇಳೆ ಕೆಲಸ ಅಂತೇಳಿ ನೀವು ಕೆಲಸದಲ್ಲಿ ಇರ್ತಿದ್ರಿ, ದೇವರಿಗೆ ಸಮಯವನ್ನು ಕೊಡಲಾರ್ದವರು ಆಗಿರ್ತಿದ್ರಿ, ಇನ್ನಿನ್ನು ಬೇರೆ ಬೇರೆ ಯಾವ್ಯಾವ ಕಾರ್ಯಗಳಲ್ಲಿ ನೀವು ಇರ್ತಿದ್ರೋ ಗೊತ್ತಿಲ್ಲ. ಆದರೆ ದೇವರು ನಿಮ್ಮನ್ನು ಏನು ಮಾಡಿದ್ದಾನೆ, ಕರೆದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನೀವು ಅಂದ್ಕೊಂಡ್ರಿಲ್ಲ ಅವ್ರ ಮೂಲಕವಾಗಿ ನಾವು ಏಸಪ್ಪನ ತಿಳ್ಕೊಂಡು, ಇವ್ರ ಮೂಲಕವಾಗಿ ಏಸಪ್ಪನ ತಿಳ್ಕೊಂಡ್ರೆ ನಿಜನೇ. ಆದರೆ ಮೂಲ ಕರೆದಿರುವಂಥದ್ದು ಯಾರು, ಸೃಷ್ಟಿಕರ್ತನಾಗಿರುವಂಥ ದೇವರು ಪ್ರೇರ. ಆತನು ನಿನ್ನನ್ನು ಏನು ಮಾಡಿದ್ದಾನೆ, ಕರೆದಿದ್ದಾನೆ. ನಾನು ಹೆಸರು ಹಿಡಿದಂಥ ಕರೆದಂಥ ವ್ಯಕ್ತಿ ನೀನಾಗಿದ್ದಿ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾನೆ ಪ್ರೇರೆ. ಎಲ್ಲ ಕಾರ್ಯಗಳನ್ನು ದೇವರು ಏನು ಮಾಡ್ತಾನಂತೆ, ಅನುಕೂಲ ಮಾಡ್ತಾನೆ. ಈ ಮಾತು ನೆನ್ಪಿಟ್ಕೊಳ್ರಿ. ಹಲ್ಲೆಲೂಯಾ. ದೇವರು ನಂಬಿದಂಥ ಮಗನು ಮಗಳಾಗಿರ್ತಕ್ಕಂಥ ನಿನಗೆ ಯಾವ ಕಾರ್ಯ ಅನಾನುಕೂಲ ಆಗೋದಿಲ್ಲ. ನಿನ್ನ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ದೇವರು ಏನು ಮಾಡ್ತಾನೆ, ಅನುಕೂಲ ಮಾಡ್ತಾನೆ. ಶಾದ್ರಕ್ ಮೇಷಕ್ ಅಬೇದ್ನೆಗೋ ಬೆಂಕಿಯಲ್ಲಿ ಹಾಕಲ್ಪಟ್ಟಾಗಲೂ ದೇವರು ತಾನೇ ಸ್ವತಃ ಇಳಿದು ಬಂದು ಅವರನ್ನು ತಪ್ಪಿಸಿ ಕಾಪಾಡಿದ. ಅವರಿಗೆ ಹಾಕಿದಂಥ ಬಟ್ಟೆಯಲ್ಲಿಯೂ ಕೂಡ ಏನಿರಲಿಲ್ಲಂತೆ, ಸುಟ್ಟು ಹೋಗಿರಲಿಲ್ಲ. ಹಿಂಗು ಸ್ಮೆಲ್ ವಾಸನೆ ನೋಡಿದರೆ ಹೊಗೆ ಸ್ಮೆಲ್ಲಾದ್ರೂ ಇರಬೇಕಲ್ರಿ ಅಡುಗೆ ಮಾಡೋರ ಹತ್ರ. ಹಲ್ಲೆಲೂಯಾ. ಹೊಗೆ ಏನಾದರೂ ನಾವು ಚಳಿ ಕಾಸ್ಕೊಳ್ಳೋದು, ಚಳಿಗಾಲದಲ್ಲಿ ಚಳಿ ಕಾಸ್ತಾ ಇರ್ತೀರಿ. ಹಲ್ಲೆಲೂಯಾ. ಚಳಿ ಕಾಸೋ ಸಮಯದಲ್ಲಿ ಕೈ ಹಿಂಗಿಟ್ಟಾಗ ಹಿಂಗೆ ಸ್ಮೆಲ್ ನೋಡ್ಕೊಂಡ್ರೆ ಏನಿರುತ್ತೆ, ಹೊಗೆ ಸ್ಮೆಲ್ ಇರುತ್ತೆ. ಬೆಂಕಿದು ಒಂಥರ ಸ್ಮೆಲ್ ಇರುತ್ತೆ. ಆ ಯಾವುದು ಸ್ಮೆಲ್ಲು ಕೂಡ ಅವರಿಗೆ ಇಲ್ಲವೇ ಇಲ್ಲ. ಆ ಥರವಾಗಿ ದೇವರು ಅವ್ರನ್ನ ಏನು ಮಾಡಿದ್ದಾನೆ, ಕಾಪಾಡಿದ್ದಾನೆ. ಕಾರಣ ಒಂದೇ ಪ್ರಿಯರೇ, ಏನು ಹೇಳ್ರಿ, ಅವರು ದೇವರ ಮಾತಿಗೆ ಕಿವಿಗೊಟ್ಟರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಂಗಂತೇಳಿ ನೀವು ಬೆಂಕಿಗೆ ಹೋಗಿ ಆರೋದಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂತಹ ಸಮಸ್ಯೆಗಳಿಂದ ದೇವ್ರು ಏನು ಮಾಡ್ತಾನೆ, ನಿಮ್ಮನ್ನು ತಪ್ಪಿಸ್ತಾನೆ. ಹಲ್ಲೆಲೂಯಾ. ಕೆಲವು ಜನರು ಪ್ರಯೋಗ ಮಾಡ್ತಾ ಇರ್ತಾರೆ, ಬೆಂಕಿ ಇಲ್ಲಿಂದ ಅಲ್ಲಿವರೆಗೆ ಹಾಕಿ ಅದರಲ್ಲಿ ನಿಂದ್ರಲ್ಲ. ಅವ್ರು ಏನು ಮಾಡ್ತಾರೆ, ಕೆಳಗಡೆ ಎಲ್ಲ ಹಚ್ಕೊಂಡಿರ್ತಾರೆ, ಅವರು ಓಡಿ ಹೋಗಿಬಿಡ್ತಾರೆ. ಸ್ವಲ್ಪ ಹೊತ್ತು ನಿಂದ್ರಿಸ್ರಿ, ಅದ್ರಾಗ ಕುಂತ್ಕೊಂತಾರ, ಕುಂದ್ರಲ್ಲ. ಬೆಂಕಿ ಎಲ್ಲರನ್ನೂ ಕೂಡ ದಹಿಸುವಂಥದ್ದು. ಹಲ್ಲೆಲೂಯಾ. ಎಲ್ಲವೂ ಕೂಡ ದುರಾತ್ಮ ಶಕ್ತಿಗಳ ಒಂದು ಪ್ರಯೋಗ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರಿಗೆ ನೀನು ಭಯಪಟ್ಟು ದೇವರ ಮಾತಿಗೆ ಕಿವಿಗೊಟ್ಟು ನೀನು ನಡೆಯುವಾಗ ಸತ್ಯವೇದ ಹೇಳುವಂಥದ್ದು ಮೊದಲನೇದಾಗಿ ಏನ್ರಿ, ನಿನಗೆ ಆರೋಗ್ಯವನ್ನು ದೇವರು ಕೊಡ್ತಾನೆ. ಎರಡನೇದಾಗಿ ನಿನ್ನನ್ನು ಐಶ್ವರ್ಯವಂತನನ್ನಾಗಿ ದೇವರು ಮಾಡ್ತಾನೆ. ಮೂರನೇದಾಗಿ ನಾವು ನೋಡಿದ್ದೇವೆ, ದೇವರು ನಿನ್ನ ಸಮಸ್ಯೆಗಳನ್ನು ಏನು ಮಾಡ್ತಾನೆ, ವಿಭಾಗ ಮಾಡಿ ಸಮಸ್ಯೆ ಮಧ್ಯದಿಂದ ನಿನ್ನನ್ನು ನಡೆಸ್ತಾನೆ. ಹಲ್ಲೆಲೂಯಾ. ನಾಲ್ಕನೇದಾಗಿ ಓದುವಾರ ನಾವು ನೋಡಿದ್ದೇವೆ, ದೇವರಿಂದ ಬೇರ್ಪಡದ ಮಹಾಭಾಗ್ಯ ವಾಕ್ಯವನ್ನು ಆತನನ್ನು ನೀವು ಹೊಂದಿಕೊಂಡವರು ಆಗಿರ್ತೀರಿ. ಐದನೇದಾಗಿ ಇವತ್ತಿನ ದಿನ ನಾವು ನೋಡಿದ್ದೇವೆ, ಏನಂತ ಹೇಳಿರಿ,
ದೇವರನ್ನ ಮಾತನ್ನು ನಾವು ಕೇಳುವಾಗ ದೇವರು ನಮ್ಮನ್ನು ತಪ್ಪಿಸಿ ಏನು ಮಾಡ್ತಾನೆ, ಕಾಪಾಡ್ತಾನೆ. ಸ್ವಸ್ಥ ಚಿತ್ತರಾಗಿರುವಂತೆ ನಮ್ಮನ್ನು ನಡೆಸ್ತಾನೆ. ಯಾವ ಕೇಡಿಗೂ ಭಯಪಡಲಾರದ ಹಾಗೆ ನಮ್ಮನ್ನು ಕಾಪಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. 5 ನಿಮಿಷ ಏನ್ರಿ, ದೇವರ ಮಾತಿಗೆ ಕಿವಿಗೊಟ್ಟು ನಡೆಯುವಾಗ ದೇವರು ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವರಿಗೆ ಭಯಪಡ್ರಿ. ಈ ಲೋಕದ ಕಾರ್ಯಗಳು ಮಾಟ ಮಂತ್ರ ನಿನ್ನನ್ನು ಯಾವುದು ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನಿಂಬೆ ಹಣ್ಣು, ಅದೇ ನಿಂಬೆ ಹಣ್ಣೆ, ಅದೇ ಕೊಬ್ಬರಿ ಅಡಿಗೆಯಾಗಿ ಹಾಕಿ ಮಾಡ್ತೀರಿ, ಅದೇ ಯಾರೋ ಒಬ್ಬರು ಮಾತು ಹೇಳಿದ್ರೆ ಆ ಮಾತಿನಲ್ಲಿ ಶಕ್ತಿ ಇರೋದಕ್ಕೆ ಸಾಧ್ಯ ಇಲ್ಲ. ನೀವು ನಂಬಿದರೆ ಐತೆ ಅಂತೇಳಿ ಅಂದರೆ ನಿಮಗೆ ಆಗತ್ತೆ, ಹಂಗೆ ಆಗಲ್ಲ. ನಾನು ಯೇಸುವಿನ ಮಗು. ಹಲ್ಲೆಲೂಯಾ. ನಾವು ಹೋಗುವಾಗ ಏನೆಲ್ಲ ಇಟ್ಟಿರ್ತಾರೆ ಅದ್ರ ಮೇಲೆ ಹೊಡ್ಕೊಂಡು ಹೋಗ್ತೀನಿ ಬೇಕಂತ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನು ಕೂಡ ನಮಗೆ ಆಗೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲ ಒಂದ್ಸರಿ ಬಾದರ್ಲಲ್ಲಿ ಹೇಳಿದೆ, ಒಂದು ವೇಳೆ ಹಂಗೆ ಇಟ್ಟಿರಪ್ಪ ನಿಂಬೆಹಣ್ಣವ್ರಿಗೆ ಜಾಸ್ತಿ ಆಗಿರ್ಬೇಕು, ತೊಗೊಂಬಂದು ಜ್ಯೂಸ್ ಮಾಡ್ಕೊಂಡು ನೀವು ಕುಡ್ರಿ. ಹಲ್ಲೆಲೂಯಾ. ಏನಾಗೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ನೀನು ಯಾವ ರೀತಿಯಾಗಿ ನಿನ್ನ ಆತ್ಮದಲ್ಲಿ ನಂಬಿಕೆಯನ್ನು ಹೆಚ್ಚಿಗೆ ಮಾಡ್ಕೊಳ್ತೀವೋ, ದೇವರ ಮೇಲೆ ವಿಶ್ವಾಸ ಇಡ್ತೀಯೋ, ಆ ದೇವರು ನಿನ್ನನ್ನು ಎಲ್ಲ ಕೇಡು ಗಂಡಾಂತರಗಳಿಂದ ತಪ್ಪಿಸ್ತಾನೆ. ನೀನು ದೇವರ ಮೇಲೆ ಇಡುವಂಥ ನಂಬಿಕೆ ಯಾವುದೋ ಒಂದು ದುಷ್ಟ ಆತ್ಮದ ಮೇಲೆ, ದುಷ್ಟ ಶಕ್ತಿಯ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ ನೀನು ಟ್ರಾನ್ಸ್ಫರ್ ಮಾಡಿದರೆ ನಿನಗೇನಾಗತ್ತೆ ರೀ, ನೀನು ಅಂದಿದ್ದೇ ನಿನಗೆ ಆಗುತ್ತೆ. ಹಲ್ಲೆಲೂಯಾ. ನನಗೆಲ್ಲ ಒಳ್ಳೆಯದಾಗುತ್ತೆ ಅಂದರೆ ನಿನ್ನ ಜೀವಮಾನದಲ್ಲೆಲ್ಲ ಎಲ್ಲ ಶುಭ ಕೃಪೆನೇ ನಿನ್ನನ್ನು ಏನು ಮಾಡುತ್ತೆ, ಹಿಂಬಾಲಿಸಿ. ಎಲ್ಲ ಕೆಡಕಾಗುತ್ತೆ ಅಂದರೆ ಕೆಡಕೇ ಆಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಉನ್ನತವಾಗಿರ್ತಕ್ಕಂಥ ಮೊದಲನೇ ಸ್ಥಾನ ನೀನು ದೇವರಿಗೆ ಕೊಟ್ಟರೆ, ದೇವರು ಎಲ್ಲ ಕಾರ್ಯಗಳನ್ನು ನಿನ್ನ ಹಿತಕ್ಕಾಗಿ ಏನು ಮಾಡ್ತಾನಂತೆ, ಅನುಕೂಲ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರ ಮಾತನ್ನು ಕೇಳುವವನು ಏನಾಗ್ತಾನೆ, ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುವವನನ್ನು ದೇವರು ಕಾಪಾಡ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಮುಂದಿನ ವಾರ ಇನ್ನೊಂದು ಅಂಶವನ್ನು ಕೂಡ ಕೊನೆಯದಾಗಿ ನಾವು ನೋಡಲಿಕ್ಕಿದ್ದೇವೆ. ಆ ಅಂಶವನ್ನು ನೋಡಿಕೊಂಡು ಈ ಟೈಟಲನ್ನು ಮುಗಿಸ್ಲಿಕ್ಕಿದ್ದಾವೆ. ದೇವರ ಮಾತನ್ನು ಕೇಳುವಾಗ ನಮಗೆ ಬರುವಂಥ ಆಶೀರ್ವಾದಗಳು ಅನೇಕ ಇದ್ದಾವೆ ಪ್ರಿಯರೇ. ನಾವು ಸ್ವಲ್ಪ ಮಾತ್ರ ಧ್ಯಾನ ಮಾಡಿರುವಂಥದ್ದು ಒಂದೇ ನಾವು ತಿಳಿದುಕೊಳ್ಬೇಕು, ಸೃಷ್ಟಿಕರ್ತನಾದ ದೇವರೊಟ್ಟಿಗೆ ನಮ್ಮ ಸತ್ಸಂಬಂಧ ಯಾವ ರೀತಿಯಾಗಿದೆ, ದೇವರಿಗೆ ವಿಧೇಯತೆ ಉಳ್ಳವರಾಗಿ ಜೀವಿಸ್ತಾ ಇದ್ದೀವಾ, ನಮ್ಮ ಜೀವಿತ ಪರಿಶುದ್ಧವಾಗಿದೆಯಾ ಅಥವಾ ಅಪರಿಶುದ್ಧವಾಗಿದೆಯಾ, ದೇವರನ್ನು ಬಿಟ್ಟು ದೇವರಲ್ಲದವುಗಳ ಕಡೆಗೆ ಹೋಗ್ತಾ ಇದ್ದೀವಾ, ಆಲೋಚನೆಗಳಲ್ಲಿ ಯಾವ ವಿಷಯದಲ್ಲಿ ತಪ್ಪಿ ಹೋಗಿದ್ರು ಒಂದ್ಸಾರಿ ಆಲೋಚನೆ ಮಾಡ್ರಿ. ಶಾದ್ರಾಕ್ ಮೇಷಕ್ ಅಬೇದ್ನೆಗೋರು ಹೇಳ್ತಾ ಇದ್ದಾರೆ, ಅರಸೇ, ದೇವರ ಚಿತ್ತವಿದ್ದರೂ ಚಿತ್ತವಿಲ್ಲದೆ ಇದ್ದರೂ ನಾವು ಮಾತ್ರ ಆ ಮೂರ್ತಿಗೆ ನಾವು ಅಡ್ಡ ಬೀಳುವುದೇ ಇಲ್ಲ, ಅದನ್ನು ದೇವರು ಎಂಬುದಾಗಿ ನಾವು ನೆನೆಸುವುದಿಲ್ಲ. ನಿನ್ನೆಯಿಂದ ಮೊನ್ನೆಯಿಂದ ಈಗ ಒಂದು ತಿಂಗಳಿಂದ ರೆಡಿ ಆಗಿರುವಂಥದ್ದು ಅದು ದೇವರಾಗೋದಕ್ಕೆ ಯಾವ ರೀತಿಯಾಗಿ ಸಾಧ್ಯ ಎಂಬುದಾಗಿ ಉತ್ತರ ಕೊಟ್ಟರು ಪ್ರಿಯರೇ. ದೇವರೇ ಅವರ ಭಕ್ತಿಗೆ ಮೆಚ್ಚಿ ಆ ಅಗ್ನಿಯಲ್ಲಿ ಇಳಿದು ಬಂದು ಅವರನ್ನು ರಕ್ಷಿಸಿದನು ಎಂಬುದಾಗಿ, ಅವರ ಪ್ರಾಣವನ್ನು ಕಾಪಾಡಿದನು ಎಂಬುದಾಗಿ ನಾವು ನೋಡಿದಂಥವರಾಗಿದ್ದೇವೆ. ಈ ಸಮಯದಲ್ಲಿ ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಅಂತಹ ಅಗ್ನಿಮಯವಾದ ಪರಿಸ್ಥಿತಿಯಿಂದಲೂ ದೇವರು ಕಾಪಾಡಲು ಶಕ್ತನಾಗಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ, ಅಗ್ನಿಯಲ್ಲಿಯೂ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ. ನನಗ್ಯಾವ ಹಾನಿಯೂ ಆಗುವುದಿಲ್ಲ. యేసయ్య ಆರಾಧನೆ, యేసయ్ಯ ನಿಮಗೆ ಆರಾಧನೆ. ಎಲ್ಲರೂ ಹೇಳುವ, యేసయ్య ಆರಾಧನೆ, యేసయ్య ನದಿಗಳನ್ನು ದಾಟುವಾಗಲೂ ಅಗ್ನಿಯಲ್ಲಿ ನಡೆಯುವಾಗಲೂ ನೀನು ಕಂದದಿರುವಿ, ನಿನಗೆ ಯಾವ ಕೇಡು ಆಗುವುದಿಲ್ಲ ಎಂಬುದಾಗಿ ಸತ್ಯವೇದ 43ನೇ ಯೆಶಾಯನ ಗ್ರಂಥದಲ್ಲಿ ಹೇಳ್ತಾ ಇದೆ ಪ್ರಿಯರ. ಮೊದಲು 2 ವಾಕ್ಯಗಳಲ್ಲಿ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರೇ ನೀನು ನನಗೆ ಜೊತೆಯಾಗಿರುವಾಗ ಯಾವ ಹಾನಿಯೂ
ನನಗೆ ಆಗುವುದಿಲ್ಲ. ನೀನು ನನ್ನನ್ನು ಸಂರಕ್ಷಿಸುತ್ತಿ, ಕಾಪಾಡುತ್ತಿ, ಕೇಡು ಗಂಡಾಂತರಗಳಿಂದ ತಪ್ಪಿಸುತ್ತಿ, ನಿನ್ನ ವಾಗ್ದಾನವನ್ನು ಸಂಪೂರ್ಣವಾಗಿ ನನ್ನ ಜೀವಿತದಲ್ಲಿ ನೀನು ನೆರವೇರಿಸುವವನಾಗಿದ್ದಿ ಎಂಬುದಾಗಿ ಮನಃಪೂರ್ವಕವಾಗಿ ನೀನು ಒಪ್ಪಿಕೊಂಡು ಆತನಿಗೆ ಮಾತ್ರ ನೀನು ಅಡ್ಡ ಬಿದ್ದು ಆರಾಧನೆ ಮಾಡಿದರೆ, ಆತನನ್ನು ಮಾತ್ರ ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ ನೀನು ನೆನೆಸಿದರೆ, ಆತನು ನಿನ್ನನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಈ ಮಕ್ಕಳು ವಾಕ್ಯದ ಪ್ರಕಾರವಾಗಿ ನಡೆಯುವ ಹಾಗೆ ಇವರ ಮನಸ್ಸುಗಳನ್ನು ಮಾರ್ಪಡಿಸಿ, ಒಂದು ವೇಳೆ ಇಂದಿನ ಜೀವಿತದ ಕಡೆಗೆ ಹೋಗ್ತಾ ಇದ್ದಾರೇನೋ, ಪಾಪದ ಕಡೆಗೆ ಹೋಗ್ತಾ ಇದ್ದಾರೇನೋ, ನಿನ್ನನ್ನು ಬಿಟ್ಟು ಸ್ವಾಮಿ ದೇವರಲ್ಲದವುಗಳ ಕಡೆಗೆ, ವ್ಯಕ್ತಿಗಳ ಕಡೆಗೆ ಹೋಗ್ತಾ ಇದ್ದಾರೇನೋ, ಇವರ ಮನಸ್ಸುಗಳನ್ನು ಮಾರ್ಪಡಿಸಯ್ಯ. ಚಂಚಲಾತ್ಮ ಎಲ್ಲ ತೊಲಗಿಸು. ಸಂಪೂರ್ಣವಾದ ಬಿಡುಗಡೆಯನ್ನು ಅನುಗ್ರಹ ಮಾಡಯ್ಯ. ಅದ್ಭುತವಾದ ಸಹಾಯ ಒದಗಿಸಿಕೊಡು. ಸುರಕ್ಷಿತತೆಯನ್ನು ಅನುಗ್ರಹ ಮಾಡಯ್ಯ. ಎಲ್ಲ ಕುಂದು ಕೊರತೆಗಳನ್ನು ನೀಗಿಸಿ ಹಾಕು ಸ್ವಾಮಿ. ಕರ್ತನೆ, ಯಾವ ವಿಷಯದಲ್ಲಿ ಚಿಂತಾಕ್ರಾಂತರಾಗಿದ್ದಾರೋ ಆ ಎಲ್ಲ ವಿಷಯಗಳನ್ನು ದೂರ ಮಾಡಯ್ಯ. ಸಂಪೂರ್ಣವಾಗಿ ಇವರ ಜೀವಿತದಲ್ಲಿ ಮೇಲೆ ಬರುವಂತೆ ಸಂಪೂರ್ಣವಾಗಿ ಸ್ವಾಮಿ ನಿನ್ನ ವಾಕ್ಯ ಹೇಳ್ತಾ ಇದೆಯಲ್ಲ ಸ್ವಾಮಿ, ನನಗೆ ವಿಧೇಯತೆ ಉಳ್ಳವನ ಜೀವಿತದಲ್ಲಿ ನಾನು ಮೇಲನ್ನೇ ಅನುಗ್ರಹಿಸುವೆನು ಎಂಬುದಾಗಿ. ಹೌದು ರಾಜನ ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 19ನೇ ವಚನ ಸಂಪೂರ್ಣವಾಗಿ ಇವರ ಜೀವಿತದಲ್ಲಿ ನೆರವೇರಿಸಲ್ಪಟ್ಟು ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ದುಡಿಯುವ ತವಕ ಪಡುವ ಮಕ್ಕಳಾಗುವ ಹಾಗೆ ಇವರನ್ನು ಬಲಪಡಿಸಿ ನಡೆಸಬೇಕೆಂಬುದಾಗಿ, ಇವರ ಎಲ್ಲ ಕೆಲಸ ಕಾರ್ಯಗಳನ್ನು ಸಫಲಪಡಿಸಿ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲೂ ಸೌಖ್ಯತೆಯನ್ನು ಅನುಗ್ರಹ ಮಾಡಬೇಕೆಂಬುದಾಗಿ ಬಂದಿರತಕ್ಕಂಥವರೆಲ್ಲರನ್ನ, ಚಿಕ್ಕ ಮಕ್ಕಳು ಮೊದಲುಗೊಂಡ ಯೌವನಸ್ಥರು, ವೃದ್ಧರು, ವಯೋಮನಸ್ಕರು ಎಲ್ಲರೂ ನಿನ್ನಸ್ತಕ್ಕೊಪ್ಪಿಸಿಕೊಡುತ್ತಾ ಪ್ರಾರ್ಥಿಸಿ ಬೇಡುವಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರು ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರೋ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮದೇವರು ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವಂಥ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಆರಾಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸ. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸ. ನಿನ್ನನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನು. ನಿನ್ನನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ಇವರೆಲ್ಲರನು. ಆಮೇನ್, ಆಮೇನ್, ಆಮೇನ್. बोलो यीशु क्रिस्त महाराज को देवರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ